ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆಗೊಂಡಿರುವಂಥ 20ನೇ ಶರಣತತ್ವ ಕಮ್ಮಟದ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂಥ ನಮ್ಮೆಲ್ಲರ ಮಾರ್ಗದರ್ಶಕರು ಪರಮ ಪೂಜ್ಯರು ಆಗಿರುವಂಥ ಶ್ರೀಮನ್ ನಿರಂಜನ ಜಗದ್ಗುರು ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರ ದಿವ್ಯಚರಣಗಳಿಗೆ ಹಣೆಮಣಿದು, ಅದೇ ರೀತಿಯಾಗಿ ಬಸವಾದಿ ಶರಣರ ಆಶಯಗಳನ್ನು ನಾಡಿನಾದ್ಯಂತ ಮಾತೃ ಹೃದಯಗಳಾಗಿ ನಮ್ಮೆಲ್ಲರಿಗೂ ಸಹ ಕೃಪಾಶೀರ್ವಾದವನ್ನು ನೀಡ್ತಾ ಇರುವಂಥ ಪರಮ ಪೂಜ್ಯ ಇಲಕಲ್ಲಿನ ಗುರುಮಾತೆ ಶಿವಯೋಗಿಗಳ ಅಡಿದಾವರಗಳಿಗೆ ಹಣೆಮಣಿದು, ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸಿರುವಂತಹ ಪರಮ ಪೂಜ್ಯ ಸಂಪಾದನಾ ಮಹಾಸ್ವಾಮಿಗಳು ಶೂನ್ಯ ಸಿಂಹಾಸನ ಸಂಪಾದನಾ ಪೀಠ ಚಿಕ್ಕೋಡಿಯವರ ಅಡಿದಾವರಗಳಿಗೆ ಹಣೆಮಣಿದು, ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶರಣ ಬಸವರಾಜ್ ರೊಟ್ಟಿ ಜಿಲ್ಲಾಧ್ಯಕ್ಷರು JLM ಬೆಳಗಾವಿಯವರೇ, ಹಾಗೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅನುಭವವನ್ನು ನೀಡ್ತಿರುವಂಥ ಆತ್ಮೀಯ ಮಿತ್ರರಾಗಿರುವಂಥ ಮಾಂತೇಶ್ ಕುಂಬಾರ್ ಅವರ, ಹಾಗೂ ಗೌರವ ಉಪಸ್ಥಿತಿಯನ್ನು ವಹಿಸಿರುವಂಥ ಸ್ಥಳೀಯ PU ಕಾಲೇಜಿನ ಪ್ರಾಚಾರ್ಯರು ಆಗಿರುವಂಥ ಶರಣ ಡಾಕ್ಟರ್ SJ ವಾಳ್ಕೆಯವರೇ, ಹಾಗೂ CBSE ಸ್ಕೂಲಿನ ಪ್ರಾಚಾರ್ಯರಾಗಿರುವಂಥ ಶರಣ UB ನಾಯಕರವರೇ, ಇಲ್ಲಿ ನೆರೆದಿರುವಂಥ ಅಸಂಖ್ಯಾತ ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರ ಪವಿತ್ರ ಆತ್ಮಕ್ಕೆ ಶರಣಾರ್ಥಿಗಳು. ಕಳೆದ 2 ದಿನಗಳಿಂದ ಈ ಕಮ್ಮಟದಲ್ಲಿ ನಾವು ಬಸವಾದಿ ಶರಣರ ವಿಚಾರಧಾರೆಗಳನ್ನು, ಲಿಂಗಾಯತ ತತ್ವದ ಆಚರಣೆಗಳನ್ನು, ಹಲವಾರು ವಿಚಾರಗಳನ್ನು ತಳಮಟ್ಟದಿಂದ ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ಇವತ್ತು ಕಳೆದ 2 ದಿವಸಗಳವರೆಗೆ ಜರುಗಿರುವಂತಹ ಚಿಂತನ ಮಂಥನಗಳನ್ನು ಗಮನಿಸಿದಾಗ, ನಿನ್ನೆ ಸಂಜೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನೂರಿ ಸರ್ ಅವರು ಒಂದು ಮಾತು ಹೇಳಿದರು, ವಚನ ಸಾಹಿತ್ಯ ಲಿಂಗಾಯತ ಅಂತಂದ್ರೆ ಅದು ವಿಜ್ಞಾನ ಅಂತೇಳಿ. ಅಂತಹ ಆಶಯವನ್ನು ಇಟ್ಕೊಂಡು ಇವತ್ತು ತಮ್ಮೆದುರಿಗೆ ನನಗೆ ಒದಗಿಸಿರುವಂಥ 25 ನಿಮಿಷಗಳೊಳಗಡೆ ವಚನಕಾರರ ವೈಜ್ಞಾನಿಕ ಚಿಂತನೆಗಳು ಅನ್ನೋದರ ಕುರಿತಾಗಿ ವಿಷಯವನ್ನು ತಮ್ಮೆದುರಿಗೆ ಇಡ್ತಾ ಇದ್ದೇನೆ. ಒಂದು ಮಾತು ಬರುತ್ತೆ, ವಚನಗಳು 12ನೇ ಶತಮಾನದಲ್ಲಿ ರಚಿತವಾಗಿದ್ದರೂ ಸಹ ನಿತ್ಯ ನೂತನವಾಗಿ ಇವತ್ತಿಗೂ ಸಹ ಅವು ಓದೋದಕ್ಕೆ, ಅಧ್ಯಯನ ಮಾಡೋದಕ್ಕೆ ನಮ್ಮನ್ನೆಲ್ಲ ಆಕರ್ಷಿಸ್ತಾವಪ್ಪ ಅಂತಂದರೆ ಅದರೊಳಗಿರುವಂಥ ಆ ಸತ್ವ, ಅದು ಕೇವಲ ಭ್ರಮಾಲೋಕದಿಂದ ಬರೆದಿರುವಂತಹ, ಊಹಿಸಿ ಬರೆದಿರುವಂತಹ ಪದಗಳಲ್ಲವು, ಅನುಭವಿಸಿ ಬರೆದಿರುವಂತಹ ಪದಗಳು. ಹಾಗಾಗಿ ಆ ಅನುಭವ ಅನ್ನುವಂಥದ್ದು ಏನಿರಲ್ಲ, ಅದೇ ವಿಜ್ಞಾನ. ವಿಜ್ಞಾನ ಅನ್ನುವಂಥದ್ದು ಪ್ರಶ್ನೆ ಮಾಡೋದ್ರ ಮೂಲಕವಾಗಿ ಹುಟ್ಕೊಂಡಿರುವಂಥದ್ದು. ತಮಗನಿಸ್ಬೋದು ವಚನಕಾರರಿಗೂ ವಿಜ್ಞಾನಕ್ಕೂ ಏನು ಸಂಬಂಧ ಅಂತೇಳಿ. ವಚನಕಾರರೆಲ್ಲರೂ ಸಹ ವಿಜ್ಞಾನಿಗಳೇ, ಆದರೆ ಜಗತ್ತಿಗೆ ಪರಿಚಯಿಸೋದ್ರಲ್ಲಿ ನಾವು ವಿಫಲರಾಗಿದ್ದೇವೆ ಅಷ್ಟೇ. ಇವತ್ತು ವಿಜ್ಞಾನ ಅಂತ ನಾವೇನು ಬೇರೆ ಶಾಖೆಯನ್ನು ಮಾಡ್ತೀವಿ, ಆ ಎಲ್ಲ ಶಾಖೆಗಳು 12ನೇ ಶತಮಾನದಲ್ಲಿ ಚಿಂತನೆಗೆ ಒಳಗಾಗಿದ್ದುವು ಅನ್ನೋದು ಅವರೇ ರಚಿಸಿರುವಂಥ ವಚನಗಳನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿದಾಗ ನಮಗೆ ನಿಬ್ಬೆರಗಾಗುವ ರೀತಿಯೊಳಗೆ ವಚನಗಳು ರಚನೆ ಆಗಿದ್ದಾವೆ. ತಮ್ಮೆದುರಿಗೆ ಕೆಲವೊಂದಿಷ್ಟು ವಿಚಾರಗಳನ್ನು ನಾನು ಹೇಳಬೇಕಂದ್ರೆ, ಆಧುನಿಕ ವಿಜ್ಞಾನದೊಳಗಿರುವಂಥ ಈ ಹಾಟ್ ಡಿಸ್ಕಷನ್ಸ್ ಅಂತ ನಾವೇನು ಕರಿತೀವಲ್ಲ, ಇವತ್ತು ನಮ್ಮ ವಿಜ್ಞಾನ ಲೋಕ ಯಾವುದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡಿದೆ. ನಾನು ಮಾತಾಡ್ತಾ ಇರುವುದು ಜಾಗತಿಕ ವಿಜ್ಞಾನ ಲೋಕದ ಬಗ್ಗೆ. ದುರಂತ ಅಂದರೆ ನಾವು ವಚನಗಳನ್ನು ಕರ್ನಾಟಕದ ಆಚೆ ಕೊಂಡೊಯ್ಯೋದಕ್ಕೆ ವಿಫಲರಾಗಿದ್ದೇವೆ. ಕಾರಣ ಏನಂದರೆ, ವಚನಗಳು ನಮಗೆ ಸಂಪೂರ್ಣ ಅರ್ಥ ಆಗಿಲ್ಲ. ವಚನಗಳನ್ನು ಕೇವಲ ನಾವು ತಾತ್ವಿಕ ದೃಷ್ಟಿಯಿಂದ, ಧಾರ್ಮಿಕ ದೃಷ್ಟಿಯಿಂದ ಮಾತ್ರ ನೋಡಿದ ಪರಿಣಾಮವಾಗಿ ವಚನಕಾರರು ವಿಶ್ವವ್ಯಾಪಿಯಾಗಿ ಬೆಳೆಯುವಂಥ ಒಂದು ಹಂತದೊಳಗೆ ನಾವು ಏನೇನು ತೊಂದರೆಗಳನ್ನು ಎಡವಿದ್ದೇವೆ, ನಾವು ಏನೇನು ಸಮೀಕರಿಸಿ ಹೇಳಬೇಕಾಗಿದೆ ಅನ್ನೋದನ್ನು ನಾನು ನನ್ನ ಅವಧಿ ಒಳಗಡೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ವಚನಕಾರರ ವಿಚಾರಗಳು ಜಗತ್ತಿನಾದ್ಯಂತ ದಾರ್ಶನಿಕರಿಗೆ ಸಮೀಪ ಆಗ್ತಾವು ಅಂತ ನಾವು ಹೇಳ್ತಾ ಕೂತ್ರೆ ಜಗತ್ತಿನಲ್ಲಿರುವಂಥ ಇತರರಿಗೆ ತಲುಪುವುದಿಲ್ಲ. ಅದನ್ನು ತಲುಪಿಸ್ತಾರೆ.
ಆ ಮ್ಯಾಗ್ಝಿನ್ದೊಳಗಡೆ ಒಂದು ವಿಷಯ ಬಂತು, ನಾನು ನೋಡಿದೆ. ಅವ್ರಲ್ಲಿ ಹೇಳ್ತಾರೆ, ಬಿಫೋರ್ ಯು ಡೈ ಯು ಮಸ್ಟ್ ನೋ ದ 6 ಥಿಂಗ್ಸ್ ಅಂತೇಳಿ. ಸಾಯೋಕ್ಕಿಂತ ಪೂರ್ವದಲ್ಲಿ 6 ಅಂಶಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತೇಳಿ. ಆ 6 ಅಂಶಗಳು ಇವತ್ತಿಗೂ ಸಹ ಜಗತ್ತಿನ ವಿಜ್ಞಾನ ಲೋಕದೊಳಗಡೆ ಬಿಡಿಸಲಾರದಂತಹ ಒಗಟುಗಳಾಗಿದ್ದವು. ವಿಚಿತ್ರ ನೋಡ್ರಿ, ಆ 6 ಅಂಶಗಳಿಗೆ ನಮ್ಮ 12ನೇ ಶತಮಾನ ಶರಣರು ಉತ್ತರ ಕೊಟ್ಟಾರ. ಆ 6 ಅಂಶಗಳು ಯಾವ ಅಂತ ನಾನು ಒಂದೊಂದು ಹೇಳ್ತಾ ಹೋಗ್ತೀನಿ. ನಿಮಗೆ ವಚನಕಾರರ ಬಗ್ಗೆ ಇರುವಂಥ ಅಭಿಮಾನ ಉಕ್ಕುತ್ತದೆ ನಮಗೆ, ಆದ್ರೆ ಒಂದು ದುಃಖ ಆಗ್ತದೆ, ಇದನ್ನು ನಾವು ಜಗತ್ತಿಗೆ ತಿಳಿಸ್ಲಿಲ್ಲಲ್ಲ ಅಂತೇಳಿ. ಮೊದಲನೇದು ಕ್ವಾಂಟಮ್ ಎಂಟೆಂಗಲ್ಮೆಂಟ್. ನಾನಿವತ್ತು ಮಾತಾಡ್ತಾ ಇರುವುದು ಅತ್ಯಂತ ನೂತನವಾಗಿರುವಂಥ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರಗಳು. ಇವತ್ತು ಎಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿ ನಡೆದೈತಿ ಅಂತಂದಾಗ ನಾನು ಖುಷಿಯಿಂದ ಈ ಇಂಜಿನಿಯರಿಂಗ್ ಕಾಲೇಜಿನಲ್ಲಿರುವಂಥ ಕೆಲವು ಸಿಬ್ಬಂದಿಗಳಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಅವ್ರಿಗಾದರೂ ಸಹ ಇದು ಅರ್ಥ ಆಗಲಿ, ವಚನ ಸಾಹಿತ್ಯ ಎಷ್ಟೊಂದು ಗಟ್ಟಿಯಾಗಿ ವಿಜ್ಞಾನ ಐತೆ ಅನ್ನೋದು ಅರ್ಥ ಆಗಲಿ ಅಂತ ತಿಳ್ಕೊಂಡು ಈ 6 ಅಂಶಗಳ ಬಗ್ಗೆ ನಾನು ಮಾತಾಡಬೇಕಂತೇಳಿ ನಿರ್ಧಾರ ಮಾಡಿದ್ದೀನಿ. ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂತೇಳಿ ಒಂದು ವಿಷಯದ ಬಗ್ಗೆ ನಾವು ಸಾಯುಕಿತ ಪೂರ್ವದಲ್ಲಿ ತಿಳ್ಕೋಬೇಕು. ಅದ್ರ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೆದಿದ್ದಾವೆ ಜಾಗತಿಕವಾಗಿ. ನಿಮಗೊಂದು ವಿಚಾರ ಹೇಳಬೇಕಂದ್ರೆ 2025ನೇ ಫಿಸಿಕ್ಸ್ನೊಳಗೆ ನೊಬೆಲ್ ಪ್ರಶಸ್ತಿ ತಗೊಂಡದ್ದು ಇದೇ ಸಿದ್ಧಾಂತದ ಮೇಲೆ, ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಮೇಲೆ ಮಾತಾಡ್ತೀನಿ ಮುಂದೆ. ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂದ್ರೆ ಏನು, ಕ್ವಾಂಟಮ್ ಫಿಸಿಕ್ಸ್ ಅಂದ್ರೆ ಏನು, ಯಾಕೆ ಕ್ವಾಂಟಮ್ ಫಿಸಿಕ್ಸ್ ಇವತ್ತು ಇಡೀ ಜಗತ್ತಿನೊಳಗಡೆ ಅಷ್ಟೊಂದು ಅಟ್ರಾಕ್ಟಿವ್ ಆಗಿ ಸ್ಟಡಿ ಮಾಡೋಕ್ಕಾಗ್ತೈತಿ. ಆ ಕ್ವಾಂಟಮ್ ಫಿಸಿಕ್ಸ್ನಾಗ ಸ್ಟಡಿ ಮಾಡೋದೆಲ್ಲ ವಚನಕಾರರು ಬಯಲು ಶೂನ್ಯದ ಬಗ್ಗೆ ಮಾತಾಡಿ ಮುಗಿಸ್ಬಿಟ್ಟಿದ್ದಾರೆ ಅವರು. ಅದ್ರ ಬಗ್ಗೆ ಜಗತ್ತು ಇವತ್ತು ಹೊಸದಂತ ತಿಳ್ಕೊಂಡು ಅದನ್ನ ಅಧ್ಯಯನ ಮಾಡ್ತಾ ಇದ್ವಿ. ನೋಡೋಣ ಮುಂದಿಂದು. ಎರಡನೇದು ಯಾವುದು ಅಂತಂದರೆ ಬಿಫೋರ್ ದ ಬಿಗ್ ಬ್ಯಾಂಗ್ ಅಂತೇಳಿ. ಈ ಸೃಷ್ಟಿ ಉಗಮ ಆಗಬೇಕಾದ್ರೆ ಮಹಾಸ್ಫೋಟ ಆಯಿತು, ಅದು ಬಿಗ್ ಬ್ಯಾಂಗ್ ಆಯಿತು ಅಂತ ಹೇಳ್ತೀರಿ. ಆ ವಿಜ್ಞಾನಿಗಳು ಪ್ರಶ್ನೆ ಮಾಡ್ತಾರೆ, ಬಿಗ್ ಬ್ಯಾಂಗ್ಗಿಂತ ಮೊದಲು ಏನಿತ್ತು, ಈ ಸೃಷ್ಟಿ ಹುಟ್ಟಬೇಕಂತ ಪೂರ್ವದಲ್ಲಿ ಏನಿತ್ತು ಅನ್ನೋದನ್ನು ತಿಳ್ಕೋಬೇಕು ಅಂತ ಹೇಳ್ತಾರೆ. ಅದು ಇನ್ನೂ ಇವತ್ತಿಗೂ ವಿಜ್ಞಾನಕ್ಕೆ ಒಗಟಾಗಿದೆ. ನಾವು ಹೇಳ್ತೀವಿ ಅದು ವಿಜ್ಞಾನದ ಕಡೆಯಿಂದ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಅದನ್ನೇನಾದರೂ ನಾವು ಸೃಷ್ಟಿಗಿಂತ ಪೂರ್ವದಲ್ಲಿ ಏನಿತ್ತು ಅಂತ ತಿಳ್ಕೊಬೇಕಾಗಿತ್ತಪ್ಪ ಅಂದ್ರೆ ನಾವು ಆಧ್ಯಾತ್ಮಕ್ಕೆ ಹೋಗಬೇಕು. ಅದು ಶೂನ್ಯಲಿಂಗ, ನಿರಂಜನ ಲಿಂಗ, ನಿಶ್ಚಲ ಲಿಂಗ, ಇದು ಹೇಳ್ತಾ ಬಂದ ನಮ್ಮ ಶರಣರು. ಬಟ್ ಅದನ್ನು ನಾವು ಜಗತ್ತಿಗೆ ತಿಳಿಸ್ಕೊಟ್ಟಿಲ್ಲ. ಅದ್ರ ಬಗ್ಗೆ ಒಂದಿಷ್ಟು ಮಾತಾಡೋಣ. ಮೂರನೇ ಅಂಶ ಯಾವುದು ಅಂತಂದ್ರೆ ಕಾನ್ಸಿಯಸ್ನೆಸ್ ಬಗ್ಗೆ ಎಷ್ಟು ಚರ್ಚೆಗಳು ನಡೆದವು ಅಂತಂದರೆ ಜಗತ್ತಿನ ಎಲ್ಲ ಇದೇನು ನಾವು ಇವತ್ತು ಹಾರ್ವರ್ಡ್ ಯೂನಿವರ್ಸಿಟಿ ಅಂತ ಕರಿತೀವಲ್ಲ, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ, ಇವೆಲ್ಲ ಯೂನಿವರ್ಸಿಟಿ ಒಳಗಡೆ ಸಪ್ರೇಟ್ ಸೆಕ್ಷನ್ ಮಾಡಿ ಕಾನ್ಷಿಯಸ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾರೆ. ಕಾನ್ಷಿಯಸ್ ವೆದರ್ ಇಟ್ ಕ್ರಿಯೇಟ್ಸ್ ಬೈ ದ ಮೈಂಡ್ ಆರ್ ಮೈಂಡ್ ಕ್ರಿಯೇಟ್ಸ್ ದ ಕಾನ್ಷಿಯಸ್ ಅನ್ನೋದಂಥದ್ದನ್ನು ಹಾರ್ಡ್ ಪ್ರಾಬ್ಲಮ್ ಆಫ್ ಕಾನ್ಷಿಯಸ್ ಅಂತ ಹೇಳಿ ಥಾಮಸ್ ಹಾರ್ಡಿ ಅನ್ನೋಂಥವ್ರು ಇವತ್ತು ಭಾಳ ಹಾಟ್ ಕೇಕ್ ಅಂತಾರಲ್ಲ ಅಷ್ಟು ಇಂಪಾರ್ಟೆಂಟ್ ಆಗಿ ಅದ್ರ ಬಗ್ಗೆ ಸ್ಟಡಿ ನಡೆದದ. ಅರಿವಿನ ಬಗ್ಗೆ ನಮ್ಮ ಶರಣರು ಎಂತೆಂಥ ವಿಚಾರಗಳನ್ನ ಹೇಳ್ಯಾರ್ರಿ. ಅವರು ಕೊಡುವಂಥ ಎಲ್ಲ ಸಮರೈಸೇಷನ್ ಏನದಾವಲ್ಲ ಅದು ಎಲ್ಲವೂ ನಾವು ವಚನದೊಳಗೆ ನಮ್ಮ ಶರಣರು ಕೊಟ್ಬಿಟ್ಟಾರೆ ನಮಗೆ. ನಾವು ಅಭಿಮಾನಿ ಶೂನ್ಯರು, ನಮ್ಗೆ ಅರ್ಥನೇ ಆಗ್ತಾ ಇಲ್ಲ, ಜಗತ್ತಿಗೆ ತಿಳಿಸೋದ್ರಾಗ ವಿಫಲರಾಗಿದ್ದೀವಿ. ನಾಲ್ಕನೇ ತತ್ವ ಸಿಂಗ್ಯುಲಾರಿಟಿ ಬಗ್ಗೆ ಹೇಳ್ತಾರೆ. ಏಕತ್ವ ತತ್ವ. ಇಡೀ ಜಗತ್ತಿನೊಳಗಿರುವಂತಹ ಎಲ್ಲ ಶಕ್ತಿ ಒಂದೇ ಇದೆ. ಅದು ನನ್ನೊಳಗೂ ಇದೆ, ಜಗತ್ತಿನೊಳಗಿದೆ, ಅಣುವಿನೊಳಗಿದೆ, ಪರಮಾಣುವೊಳಗಿದೆ, ಬ್ರಹ್ಮಾಂಡದೊಳಗಿದೆ, ಪಿಂಡಾಂಡದೊಳಗಿದೆ. ಇದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಆ ಜಗತ್ತಿನ ವಿಜ್ಞಾನಿಗಳು ಭಾರತದ ಕಡೆ ಗಮನಿಸ್ತಾರೆ. ಭಾರತದ ಕಡೆ ಗಮನಿಸಿ ವೇದ ಉಪನಿಷತ್ತುಗಳನ್ನು ಓದಿ ಖುಷಿ ಪಡ್ತಾರೆ ಅವರು. ಹೌದಲ್ಲ, ಏಕತ್ವದ ಬಗ್ಗೆ, ಸಿಂಗ್ಯುಲಾರಿಟಿ ಬಗ್ಗೆ ಭಾರತೀಯರೆಲ್ಲ ಹೇಳಿದ್ದಾರೆ ಅಂತೇಳಿ. ದುರಂತ ಅಂದ್ರೆ ಅವರಿಗೆ ವಚನದೊಳಗೂ ಸಹ ಇದು ಐತೆ ಅನ್ನೋದನ್ನು ನಾವು ಪರಿಚಯ ಮಾಡಿಕೊಟ್ಟಿಲ್ಲ. ಇವು ನಮ್ಮ ಶರಣರ ವೈಚಾರಿಕ ಚಿಂತನೆಗಳು. ಇದನ್ನು ನಾವು ಪರಿಚಯ ಮಾಡಿಕೊಡ್ಬೇಕು. ಅದು ಯಾರು ಮಾಡಬೇಕು, ಏನು ಮಾಡಬೇಕು ಅನ್ನೋದು ಮುಂದೆ ನೋಡೋಣ. ಐದನೇ ತತ್ವ ನಾನು ಹೇಳ್ತಾ ಇರುವಂಥದ್ದು, ಆ ಯೂನಿವರ್ಸಿಟಿ ಪಬ್ಲಿಕೇಶನ್ಸ್ ಒಳಗಡೆ ಸಾಯುಕ್ಕಿಂತ ಪೂರ್ವದಲ್ಲಿ ಈ 6 ಅಂಶಗಳನ್ನು ತಿಳ್ಕೊಂಡು ಸಾಯಿರಿ. ಯಾಕಂದ್ರೆ ಮತ್ತೆ ಹುಟ್ಟಿ ಬರ್ತೀವೋ ಗೊತ್ತಿಲ್ಲ ಭೂಮಿ ಮೇಲೆ ಈ 6 ಅಂಶಗಳ ಬಗ್ಗೆ ಇನ್ನೂವರೆಗೂ ವಿಜ್ಞಾನ ಲೋಕಕ್ಕೆ ನಿಗೂಢ ಆಗೈತೆ ಅಂತ ಹೇಳ್ತಾರೆ. ಅದರೊಳಗಡೆ 5ನೇದು ಯಾವುದಪ್ಪ ಅಂದ್ರೆ ಡಾರ್ಕ್ ಎನರ್ಜಿ, ಕಪ್ಪು ಕುಳಿ ಅಥವಾ ಕಪ್ಪು ದ್ರವ್ಯ. ಇದನ್ನೇ ಅಜ್ಜರು ಬೆಳಗ್ಗೆ ಇಷ್ಟಲಿಂಗದ ಬಗ್ಗೆ ಹೇಳುವಾಗ ಹೇಳ್ತೀನಿ ಅದು ನೆಕ್ಸ್ಟ್. ಇನ್ನು 6ನೇದು ಯಾವುದಪ್ಪ ಅಂದ್ರೆ ಡೈಮೆನ್ಷನ್ಸ್, ಆಯಾಮಗಳು. ಈಗ ನಾವು ಒಂದು ಪೇಪರ್ನ ನೋಡ್ತೀನಿ ಅಂತ ಅಂದ್ರೆ ಇದು 2 ಡೈಮೆನ್ಷನ್ ಇರ್ತೈತಿ, ಉದ್ದ ಆಗಲ್ಲ. ನಾನು ಒಂದು ಬಾಟ್ಲ್ ತೋರಿಸಿನಪ್ಪ ಅಂದ್ರೆ ಅದು 3 ಡೈಮೆನ್ಷನ್ ಇರ್ತೈತಿ, ಉದ್ದ ಆಗಲ್ಲ ಎತ್ತರ. ಹಾಗೇನೆ ಕಾಲವನ್ನು ನಾವು ತೆಗೆದುಕೊಂಡು ಮಾತಾಡಿದ್ರೆ ಅದು 4 ಡೈಮೆನ್ಷನ್ ಆಗ್ತೈತಿ. ಕಾಲ
ಉದ್ದ ಅಗಲ ಎತ್ತರ ಕಾಲವನ್ನು ತಗೊಂಡ್ರೆ 4 ಡೈಮೆನ್ಷನ್. ಕಾಲವನ್ನು ಮೀರಿ ಇನ್ನೊಂದು ಶಕ್ತಿ ಚೇತನ ಐತಂದಲ್ಲ, ಅದು 5ನೇ ಡೈಮೆನ್ಷನ್. ಅದನ್ನು ಆಚೆ ಇನ್ನುವಂಥದ್ದು ಏನದಲ್ಲ, ಇಲ್ಲಿವರೆಗೆ 9 ಡೈಮೆನ್ಷನ್ ಬಗ್ಗೆ ಜಗತ್ತಿನ ವಿಜ್ಞಾನಿಗಳು ಗುರುತಿಸಿದ್ದಾರೆ. ಈ 9 ಅಲ್ರಿ 12 15 ಡೈಮೆನ್ಷನ್ಸ್ ಬಗ್ಗೆ ನಮ್ಮ ಶರಣರು ವಚನಗಳನ್ನು ಬರೆದಾರೆ. ಆ ವಚನಗಳನ್ನು ಜಗತ್ತಿನ ವಿಜ್ಞಾನ ಲೋಕಕ್ಕೆ ನಾವು ತೋರಿಸೋದ್ರೊಳಗೆ ಎಡವಿದ್ದೇವೆ. ಇಷ್ಟು ಅವರು ಕೊಟ್ಟಿರುವಂಥ ಈ 6 ಅಂಶಗಳ ಬಗ್ಗೆ ನಮ್ಮ ಶರಣರು 12ನೇ ಶತಮಾನದಲ್ಲಿ ಹೇಳಿ ಹೋಗ್ಬಿಟ್ಟಿದ್ದಾರೆ. ಅವರು ಒಂದು ಕಾಲಜ್ಞಾನ ವಚನ ನೆನಪಾಗ್ತದೆ ನನಗೆ. ಆ ಕಾಲಜ್ಞಾನ ವಚನದೊಳಗೆ ಹೇಳ್ತಾರೆ ಅವರು, ಹೇಳ್ತಾರಲ್ವ ಕಾಲಜ್ಞಾನ ವಚನದೊಳಗೆ ಏನು ಹೇಳ್ತಾರೆ ಅಂದರೆ, ಮುಂದೆ 10 ಹಿಂದೆ 11. ನೋಡ್ರಿ ಗಮನಿಸ್ರಿ, ಮುಂದೆ 10 ಹಿಂದೆ 11 ಆನಂದ ನಾಮ ಸಂವತ್ಸರದೊಳಗೆ ಮತ್ತೆ ಬರ್ತೀವಿ ಅಂಥೇಳಿ ಆ ವಚನದೊಳಗೆ ಕಲ್ಯಾಣದ ಶರಣರು ಹೇಳ್ತಾರೆ. ಏನದ್ರದ್ದು ನಿಗೂಢತೆ? ಹಿಂದೆ 10 ಅಂತಂದರೆ 1900, 1 9 ಕೂಡ 10 ಆಗುತ್ತೆ. ಮುಂದೆ 11 ಅಂದರೆ 74ನೇ ಇಸ್ವಿ, 7 4 ಕೂಡಿದ್ರೆ 11. ಆನಂದ ನಾಮ ಸಂವತ್ಸರ ಇರೋದು ಅದು 1974. 1974 ನಂತರ ನಾವೇನು ಬಂದಿವಲ್ರಿ, ನಾವೆಲ್ಲ ಇದೀವಲ್ಲ, ನಾವೆಲ್ಲ ಇವತ್ತಿನವರಲ್ಲ, ನಾವು 12ನೇ ಶತಮಾನದ ಕಲ್ಯಾಣದ ಅನುಭವ ಮಂಟಪದಾಗಿದ್ದವ್ರು. ನಾವು ಅವತ್ತು ಮಾಡಿದ ಚಿಂತನೆಗಳನ್ನು ಮುಂದುವರಿಸೋದಕ್ಕೆ ಇವತ್ತು ನಾವೇನು ಸೇರಿವಲ್ಲ, ಈ ಚಿಂತನೆಗಳು ಅವತ್ತು ಜಾಗತಿಕ ಮಟ್ಟಕ್ಕೆ ಇಡೀ ಜಗತ್ತಿನ ಎಲ್ಲರನ್ನು ಸೆಳೆದಿತ್ತಲ್ಲ. ಅಫ್ಘಾನಿಸ್ತಾನದಿಂದ ಬಂದರು, ಶ್ರೀಲಂಕಾದಿಂದ ಬಂದರು, ಬಾಂಗ್ಲಾದೇಶದಿಂದ ಬಂದರು, ನೇಪಾಳದಿಂದ ಬಂದರು. ಕಲ್ಯಾಣಕ್ಕೆ ಹೇಗೆ ಜನ ಬಂದು ಇಲ್ಲಿ ಅನುಭವ ಮಂಟಪದಾಗ ಸೇರಿದಲ್ಲ, ಹಾಗೆ ಈ ಕಾಲಘಟ್ಟದಲ್ಲಿರುವಂಥ ನಮ್ಮ ಶರಣರ ವಚನದ ವಿಚಾರಗಳನ್ನು ಜಗತ್ತಿನಾದ್ಯಂತ ಹರಡಿಸಬೇಕಾಗೈತಿ. ಆ ಕಾರಣಕ್ಕಾಗಿ ವೈಜ್ಞಾನಿಕವಾಗಿ ವಚನಗಳನ್ನು ನಾವು ನೋಡಬೇಕಾಗೈತಿ. ಒಂದೊಂದಾಗಿ ಸಮಯ ಭಾಳ ನಮಗೆ ಕಡಿಮೆ ಕೊಟ್ಟಿರೋದ್ರಿಂದ ಈ 6 ವಿಚಾರಗಳನ್ನು ಅಷ್ಟೇ ನಾನು ಹೇಳೋದಕ್ಕೆ ಸಾಧ್ಯತೆ ಆಗ್ತೈತಿ. ಇಲ್ಲಿ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅನ್ನುವಂಥದ್ದು 1ನೇ ಸಿದ್ಧಾಂತ. ಇದ್ರ ಕುರಿತಾಗಿ ನಮ್ಮ ವಚನಕಾರರು ಏನು ಹೇಳಿದರು? ಫಸ್ಟ್ ಆಫ್ ಆಲ್ ನಾವು ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಬೇಕು. ಅಂದರೆ ಕ್ವಾಂಟಮ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಬೇಕು ನಾವು. ನೋಡಿರಿ, ಈಗೊಂದು ನಾವು ಯಾವುದೋ ಒಂದು ವಸ್ತು ತೊಗೊಳ್ತೀವಿ. ಈಗ ನಾನು ಒಂದು ಪೆನ್ ತೊಗೊಂಡೆ ಅಂತಂದರೆ, ಈ ಪೆನ್ನು ಎದರಿಂದ ಉಂಟಾಗೈತಿ ಅಂತಂದರೆ, ಇದು ಒಂದು ದ್ರವ್ಯ, ಇದು ವಸ್ತು, ಇದ್ರೊಳಗಡೆ ಅಣುವಿಂದ ಉಂಟಾಗೈತಿ. ಸರಿ, ಅಣು ಎದರಿಂದ ಉಂಟಾಗೈತಿ? ನೋಡ್ರಿ, ಪರಮಾಣುವಿನಿಂದ ಉಂಟಾಗೈತಿ. ನಾನು ಬೇಸಿಕ್ ಸೈನ್ಸ್ನಿಂದ ಹಿಡ್ಕೊಂಡು ಮಾಡರ್ನ್ ಸೈನ್ಸ್ವರೆಗೂ ನಿಮ್ಮನ್ನು ತಗೊಂಡು ಹೋಗ್ತೀನಿ. ಯಾರಿಗಾದರೂ ಕೇಳೋದ್ರೊಳಗೆ ತೊಂದರೆ ಆಗ್ತಿತ್ತಪ್ಪ ಅಂತಂದರೆ, ನನ್ನದೇ ಆಗಿರುವಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ, ಸ್ಪಿರಿಚುವಲ್ ಸೈನ್ಸ್ ಅಂತ, ವಚನ ವಿಜ್ಞಾನ ಅಂತೇಳಿ, ಅಥವಾ ರುದ್ರೇಶ್ ಕಿತ್ತೂರ್ ಅಂತ ನೀವು ಸರ್ಚ್ ಮಾಡಿದ್ರೆ ಯೂಟ್ಯೂಬ್ ಚಾನಲ್ದೊಳಗೆ ಬೇಸಿಕ್ಲಿಂದಲೂ ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ಕೊಟ್ಟಿದ್ದೀನಿ. ಅದನ್ನೆಲ್ಲ ತಾವು ಅಬ್ಸರ್ವ್ ಮಾಡ್ಬೋದು. ಈಗ ನಾನು ಹೇಳ್ತಾ ಇರುವಂಥದ್ದು ಕ್ವಾಂಟಮ್ ಅಂದರೆ ಏನು ಅನ್ನೋದು. ಅಣು ಅದ್ರ ಒಳಗಡೆ ಮತ್ತು ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂತ ಇರ್ತಾವೆ. ಈಗ ಅಣುವಿನ ಕೇಂದ್ರ ಭಾಗದಾಗ ನ್ಯೂಕ್ಲಿಯಸ್ ಅಂತ ಇರುತ್ತೆ, ಅದು ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಏನಾಗಿರ್ತದೆ, ಅದರ ಸರೌಂಡಿಂಗ್ ಆಗಿ ಎಲೆಕ್ಟ್ರಾನ್ಸ್ಗಳು ಸುತ್ತಾ ಇರ್ತಾವೆ. ಇಷ್ಟು ಸಾಕು ನಮಗೆ. ಆ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಒಳಗಡೆ ಮತ್ತು ನಾವು ಬೋಸಾನ್ಸ್ ಬರ್ತದೆ, ಅವುಗಳೆಲ್ಲವೂ ಸಹ ಒಳಗಡೆಯಿಂದ ನಾವು ತೀಕ್ಷ್ಣವಾಗಿ ನೋಡ್ತಾ ಹೋದರೆ ಈ ಘನಾಕಾರ ಆಗಿರುವಂಥ ಪೆನ್ ಆಗಿರ್ಬೋದು, ಕಲ್ಲಾಗಿರ್ಬೋದು, ಒಳಗಡೆ ಎಲ್ಲವೂ ಬಯಲಿದೆ. ಹೊರಗಡೆ ರೂಪ ಕಾಣ್ತಾ ಇದೆ, ಅಂತರಂಗಕ್ಕೆ ಇಳಿದು ನೋಡಿಬಿಟ್ರೆ ಬಯಲಿದೆ. ಆ ಬಯಲಿನ ಬಗ್ಗೆನೇ ಮಾತಾಡ್ತಾರೆ ಶರಣರು. ಈ ಬಯಲಿನೊಳಗಿರುವಂತಹ ಅಟೆಮ್ಸ್ಗಳು ಏನದಾವಲ್ಲ, ಅದು ವಿಶ್ವವ್ಯಾಪಿಯಾಗಿ ಈ ಸೃಷ್ಟಿ ಏನು ಉಟ್ಕೊಳ್ತು ಅಂತ ಏನು ಹೇಳ್ತೀವಲ್ಲ, ಬ್ರಹ್ಮಾಂಡ ಆಯಿತು, ಬಿಗ್ ಬ್ಯಾಂಗ್ ಆಯಿತು ಅಂತ ಏನು ಕರಿತೀವಲ್ಲ, ಅವಾಗೆಲ್ಲವೂ ಸಹ ಒಂದೇ ಅಣುವಿನೊಳಗಿದ್ದಂಥದ್ದು. ಇದು ಬೆಳಗ್ಗೆ ಏನು ಹೇಳಿದ್ರಲ್ಲ, ಎಲ್ಲ ಚರ್ಚೆಗಳು ಏನು ಬಂದುವಲ್ಲ, ನಾನು ಅನ್ನುವಂಥದ್ದು ಎಲ್ಲಿಂದ ಹುಟ್ಟಿತು ಅನ್ನುವಂಥದ್ದು, ಆ ಬಿಗ್ ಬ್ಯಾಂಗ್ ಆಯಿತು ಅಂತ ಹೇಳ್ತೀವಲ್ಲ, ಅದರಿಂದ ಸಿಡಿದು ಬಂದಿರುವಂಥದ್ದು ಇದೆಲ್ಲ. ಇಲ್ಲಿ ವಿಡಿಯೋನು ಪ್ಲೇ ಮಾಡಿದ್ರು, ನೋಡಿದ್ರೆ ನೀವೆಲ್ಲ. ಆವಾಗ ಸಿಡಿದು ಬಂದಂತಹ ಗ್ರಹಗಳಾಗಿರ್ಬೋದು, ನಕ್ಷತ್ರಗಳಾಗಿರ್ಬೋದು, ಈ ಭೂಮಿ ಮೇಲೆ ಸುಮಾರು 13.5 ಬಿಲಿಯನ್ ವರ್ಷಗಳಿಂದ ಸಿಡಿದು ಬಂದಂತಹ ಈ ಪೃಥ್ವಿ ಆಗಿರ್ಬೋದು, ಈ ಪೃಥ್ವಿ ಮೇಲೆ ಇರುವಂಥ ಎಲ್ಲ ಧಾತುಗಳಾಗಿರ್ಬೋದು, ನಂತರ ಸಾವಿರಾರು ವರ್ಷಗಳ ನಂತರ ಹುಟ್ಕೊಂಡಂಥ ಜೀವಿಗಳಾಗಿರ್ಬೋದು, ಅದರೊಳಗಡೆ ಬಂದಿರುವಂಥ ಜೀವಾತ್ಮ ಆಗಿರ್ಬೋದು, ಅದು ಮಹಾಲಿಂಗ ಆಗಿರ್ಬೋದು, ಪ್ರಾಣಲಿಂಗ ಆಗಿರ್ಬೋದು, ನಮ್ಮೊಳಗಡೆ ಜೀವ ಅಂತ ಇರ್ತೀವಲ್ಲ, ಇದರೆಲ್ಲರದ್ದು ಮೂಲ ಯಾವುದು ಅಂದರೆ ಇಡೀ ಜಗತ್ತಿನೊಳಗೆ ಸ್ಫೋಟಿಸಿರುವಂಥ ಆ ಅಣುವೆ.
ಇವತ್ತು ವಿಜ್ಞಾನಿಗಳು ಹೇಳ್ತಾರೆ, ಯಾವುದಾದ್ರೂ ಎರಡು ಅಣುಗಳು ಎಂಟೆಂಗಲ್ಮೆಂಟ್ ಆಯಿತು ಅಂದರೆ, ಒಂದಕ್ಕೊಂದು ಪರಸ್ಪರ ಅವು ಸಂಬಂಧವನ್ನು ಕಲ್ಪಿಸಿಕೊಂಡ್ರೆ, ಇಡೀ ವಿಶ್ವದ ಯಾವುದೇ ಗ್ಯಾಲಾಕ್ಸಿ ಒಳಗಿರಲಿ ಅದು ಅಣು, ಅದು ಇಲ್ಲಿರುವಂಥ ಅಣುವಿನ ಜೊತೆಗೆ ಕೋರಿಲೇಷನ್ಸ್ ಬಂತು ಅಂದರೆ ಇದಕ್ಕಾಗಿರುವಂಥ ಘಟನೆ ಅದಕ್ಕೂ ಆಗ್ತದೆ. ಒಂದು ಉದಾಹರಣೆ ಕೊಡ್ತಾರೆ ಅವರು. ಇಲ್ಲಿ ನಾನು ಒಂದು ಎರಡು ನಾಣ್ಯಗಳು ಎಂಟಂಗಲ್ಮೆಂಟ್ ಆದವು ಅಂದರೆ, ನಾನು ಇಲ್ಲಿ ಭೂಮಿ ಮೇಲೆ ಒಂದು ನಾಣ್ಯವನ್ನು ಚಿಮ್ಮಿದೆ, ಅಥವಾ ಬೇರೆ ಯಾವುದೋ ಒಂದು ಎಂಡ್ರಮೇಡ ಗ್ಯಾಲಾಕ್ಸಿ ಒಳಗಿರುವಂಥ ಒಂದು ನಾಣ್ಯ ಇದ್ರ ಜೊತೆ ಎಂಟಂಗಲ್ಮೆಂಟ್ ಆಯಿತು, ಅದು ಚಿಮ್ಮಿರೋದು ಸೇಮ್ ಇದೆ. ಹೆಂಗೆ ಹೆಡ್ ಬಿದ್ದರೆ ಅಲ್ಲಿ ಅದು ಹೆಡ್ಡೆ ಬೀಳುತ್ತೆ. ಇದಕ್ಕೆ ಅದು ನಾವು ಬಿಸಿ ಮಾಡಿದ್ರೆ ಅದಕ್ಕೂ ಅಲ್ಲಿ ಬಿಸಿ ಆಗುತ್ತೆ. ಇದು ವಿಜ್ಞಾನ ಒಪ್ಕೊಳ್ತಾ ಇದ್ದಿದ್ರಿ. ಅದು ಯಾವುದೋ ಕಾಲ್ಪನಿಕ ನಾನು ಹೇಳ್ತಾ ಇಲ್ಲ, ನಾವು ಪೌರಾಣಿಕ ಕಥೆಗಳನ್ನ ಹೇಳ್ತಾ ಇಲ್ಲ. ಈ ಎಂಟಂಗಲ್ಮೆಂಟ್ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೆದು ಒಂದು ಜೀವಿಗಳು, ನಾವು ವಿ ಆರ್ ಆಲ್ಸೋ ಮೇಡ್ ಫ್ರಾಮ್ ದಿ ಸೆಲ್ಸ್ ಇಸ್ ನಥಿಂಗ್ ಬಟ್ ಅಟಮ್ಸ್. ನಮ್ಮ ಬಾಡಿ ಒಳಗಿರುವಂಥ ಅಟಮ್ಸ್ಗಳು ಸಹ ಇನ್ನೊಂದು ಬಾಡಿ ಒಳಗಿರುವಂಥ ಅಟಮ್ಸ್ ಜೊತೆ ಎಂಟಂಗಲ್ಮೆಂಟ್ ಆಯ್ತು ಅಂದರೆ ನಮ್ಮ ಫೀಲಿಂಗ್ಸ್ ಅವ್ರ ಫೀಲಿಂಗ್ಸು ಸೇಮ್ ಆಗ್ತಾವು. ಇದು ಕ್ವಾಂಟಮ್ ಫಿಸಿಕ್ಸ್ ಹೇಳ್ತೈತೆ. ಇದನ್ನು ನಮ್ಮ ಬಸವಣ್ಣವ್ರು ಅವಾಗ ಹೇಳಿಬಿಟ್ಟಿದ್ದಾರೆ. ಎಲ್ಲ ಕಡೆ ನೋಡಿದಾಗೂ ನನಗೆ ಎಂಟಂಗಲ್ಮೆಂಟ್ ಆಗೈತಿ, ನಾವು ಎಲ್ಲರೂ ಒಂದು ಭಿನ್ನತೆನೇ ಇಲ್ಲ. ಎತ್ತ ನೋಡಿದತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ಕೂಡಲ ಸಂಗಮ ದೇವ ಅಂತ ಹೇಳುವಂಥದ್ದು ಏನಿದು? ಕ್ವಾಂಟಮ್ ಎಂಟಂಗಲ್ಮೆಂಟನೇ ಇದು. ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಇವನಾರವ ಎಂದೆನಿಸದಿರಯ್ಯ. ಇದು ಏನಿದು? ಕ್ವಾಂಟಮ್ ಎಂಟಂಗಲ್ಮೆಂಟೇ. ಬಟ್ ನಾವು ಜಗತ್ತಿಗೆ ಕ್ವಾಂಟಮ್ ಎಂಟಂಗಲ್ಮೆಂಟ್ ಬಗ್ಗೆ ನಮ್ಮ ಶರಣರು ಮಾತಾಡಿದ್ದಾರೆ. ನಮ್ಮ ಶರಣರ ವಚನದಾಗ ಇಂಥವು ಅದಾವು ನೋಡ್ರಿ ಅಂತೇಳಿ ಆ ವಿಜ್ಞಾನಿಗಳಿಗೆ ನಾವು ಪರಿಚಯಿಸೋದ್ರೊಳಗೆ ವಿಫಲರಾಗ್ತಾ ಇದ್ವಿ. ಇನ್ನೊಂದು ಬರುತ್ತೆ ಇದೇ ಕ್ವಾಂಟಮ್ ಎಂಟಂಗಲ್ಮೆಂಟ್ ಜೊತೆಗೆ, ಇದೇ ಕ್ವಾಂಟಮ್ ಫಿಸಿಕ್ಸ್ ಒಳಗಡೆ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಂತ ಬರುತ್ತೆ. ನೀವೆಲ್ಲ ಯೂಟ್ಯೂಬ್ದೊಳಗೆ ನೀವು ಟೈಪ್ ಮಾಡಿ ನೋಡ್ರಿ, ಸರ್ಚ್ ಮಾಡಿ ನೋಡ್ರಿ, ಏನೇನು ಸಂಶೋಧನೆಗಳು ನಡೆದ ಜಗತ್ತಿನಾಗ ಟಿಲ್ ಟುಡೇ ನಾ ಏನು ಚರ್ಚೆ ನಡೆದದ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ದೊಳಗೆ ಏನು ಹೇಳ್ತೈತೆ ಅಂದರೆ, ಈ ಅಣುಗಳು ಹೇಗದವಪ್ಪ ಅಂದರೆ ಅದನ್ನು ಅಬ್ಸರ್ವ್ ಮಾಡಿದ್ರೆ ಒಂದು ಬಿಹೇವಿಯರ್ಸ್ ಚೇಂಜ್ ಆಗ್ತೈತೆ, ಅಬ್ಸರ್ವ್ ಮಾಡಲಿಲ್ಲ ಅಂದರೆ ಇನ್ನೊಂದು ಬಿಹೇವಿಯರ್ ಮಾಡ್ತಾವೆ. ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ರು. ಒಂದು ಲೈಟ್ ರೇ ಬಿಟ್ಟರು, ಮುಂದೊಂದು ಪ್ಲೇಟ್ ಇಟ್ಟಿದ್ರು, ಎರಡು ಹೋಲ್ ಹಾಕಿದ್ರು. ಆ ಹೋಲ್ನೊಳಗೆ ಲೈಟ್ ರೇ ಬಿಟ್ಟಾಗ ಅದು ಸ್ಟೇಟ್ ವೇದಾಗ ಪಾಸ್ ಆಗ್ತಿತ್ತು, ಅಂದರೆ ಅದನ್ನು ಅಬ್ಸರ್ವ್ ಮಾಡ್ತಿದ್ದಿಲ್ಲ, ಅಂದರೆ ಅದು ಸ್ಟೇಟ್ ಹೋಗ್ತಾ ಇತ್ತು. ಅದನ್ನು ಮುಂದೊಂದು ಅಬ್ಸರ್ವರ್ ಮೆಷಿನ್ ಇಟ್ಟರು, ಅವಾಗ ಅದೇನು ಮಾಡ್ತಂದ್ರೆ ವೇವ್ಸ್ ಟೈಪ್ ಹೋಗ್ತೈತಿ. ಬಿಟ್ಟಾಗ ಪಾರ್ಟಿಕಲ್ ಟೈಪು, ಅಬ್ಸರ್ವ್ ಮಾಡುತ್ತೆ ವೇವ್ ಟೈಪ್. ಅಂದರೆ ಈ ಜಗತ್ತಿನೊಳಗಿರುವಂತಹ ಪ್ರತಿಯೊಂದು ಅಟಮ್ ಸಹ, ನಾವಿಲ್ಲಿ ಯಾವ ನಿರ್ಜೀವ ಅನ್ನುವಂಥದ್ದಿಲ್ಲ ರೀ, ಪ್ರತಿ ಅಟಮ್ ಸಹ ನಾವು ಅಬ್ಸರ್ವ್ ಮಾಡಿದಪ್ಪ ಅಂದ್ರೆ ಬಿಹೇವಿಯರ್ಸ್ ಚೇಂಜ್ ಮಾಡ್ತಾವೆ. ದಿಸ್ ಈಸ್ ದ ರಿಸಲ್ಟ್ ಆಫ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. ಅಬ್ಸರ್ವ್ ಮಾಡಲಿಲ್ಲ ಇಲ್ಲ. This is one of the most famous experiments in physics, Thomas Young's double slit experiment. At first, if you shoot marbles at a screen behind one slit, you get a single stripe. With two slits, you get two stripes. Makes sense, right? But waves behave differently. If a wave goes through one slit, it spreads out and forms one band. But add a second slit and things get weird. The two waves cross, interfere, and create a pattern of bright and dark lines. And when light passes through two slits, that same interference pattern appears. That's how Young showed light behaves like a wave, but it doesn't stop there. Scientists later tried it with electrons, and somehow they still formed that interference pattern, as if a single electron went through both slits at once and interfered with itself. So scientists tried watching to see which slit it actually used. They added detectors, and suddenly, the interference pattern was gone. Now the electron acted like a regular particle. When we're not looking, the electron acts like a wave. When we observe it, it turns into a particle. Some people say the universe might work like a simulation, only loading reality when we pay attention to it. Yeah, weird, right? But here's the trippier part. What if that's not just about electrons? What if it's how everything in reality works? Let me explain with something simple. Your eyes. Right now, you're looking at your phone or your screen with both eyes. It all looks normal, one smooth image, right? But try closing one eye. You can still see the object. ಇದನ್ನು ನಮ್ಮ 12ನೇ ಶತಮಾನ ಶರಣರು ಮಾಡಿ ತೋರಿಸ್ಯಾರ. ಇಷ್ಟಲಿಂಗವನ್ನು ಅಬ್ಸರ್ವ್ ಮಾಡಿರಿ, ಅದು ಎಕ್ಸ್ಪೆರಿಮೆಂಟು. ಯಾಕೆ ಇದು ನಾವು ಜಗತ್ತಿಗೆ ಹೇಳಬೇಕ್ರಿ? ಇಷ್ಟಲಿಂಗವನ್ನು ಅಬ್ಸರ್ವ್ ಮಾಡಿದರೆ ಅದು ಇಫೆಕ್ಟ್ ಕೊಡುತ್ತೆ. ಅಬ್ಸರ್ವ್ ಮಾಡಿದ್ರೆ ಇಫೆಕ್ಟ್ ಕೊಟ್ಟೇ ಕೊಡುತ್ತೆ. ನಂಬಿ ಕರೆದರೆ ಓಯನ್ನನೇ ಶಿವನು, ನಂಬದೆ ನಚ್ಚದೆ ಬರಿದೇ ಕರೆಯುವವರ ಕೊಮ್ಮನೆತ್ತಿ ಕೂಗೆಂದ ಕೂಡಲ ಸಂಗಮ ದೇವ. ಮಾಡಿ ನೋಡ್ರಿ ಎಕ್ಸ್ಪೆರಿಮೆಂಟ್. ಅಜ್ಜರ್ ಇದು ನಾಳೆ ಹೇಳ್ತಾರೆ.
ಇಷ್ಟಲಿಂಗ ಪೂಜೆ ಒಳಗೆ ನಾವು ಇಷ್ಟಲಿಂಗದ ದೃಷ್ಟಿ ನೋಡೋದ್ರಿಂದ ಆ ಇಷ್ಟಲಿಂಗದಲ್ಲಿರುವಂಥ ಅಣುಗಳು ಒಳಗಿರುವಂಥ ಅಟೆಂಪ್ಟ್ಸ್ಗಳು ಬಿಹೇವಿಯರ್ಸ್ ಚೇಂಜ್ ಮಾಡಿ ನಾನು ಏನು ಬಿಡ್ತೀನಿ ಅದನ್ನು ಕೊಡ್ತಾವೆ. ಬೇಡಿದಡೆ ನೊಡೆಯನ ಬೇಡುವೆ, ಹಾಡಿದೊಡೆ ನೊಡೆಯನ ಹಾಡುವೆ, ಒಡೆಯಂಗ್ ಒಡಲ ತೋರಿವೆ, ಒಡೆಯ ಕೂಡಲ ಸಂಗಮ ದೇವ. ನೋಡಿರಿ, ನಾವು ಏನು ಕೇಳ್ತೀವಿ ಅದು ಕೊಡ್ತದ. ಇದು ಯಾವುದು ಮ್ಯಾಜಿಕ್ ಅಲ್ಲ, ನಾನು ಮಾತಾಡ್ತಿರೋದು ಯಾವುದು ಸುಳ್ಳಲ್ಲ. ಇವತ್ತಿನ ವಿಜ್ಞಾನ ಲೋಕ ಏನು ಸಂಶೋಧನೆ ಮಾಡಕ್ಕೆ ಹೊಂಟೈತಿ ಅದನ್ನು 12ನೇ ಶತಮಾನದಾಗ ಮಾಡಿದ್ದಾರೆ. ಬಟ್ ಅವರಿಗೆ ಇವ್ರ ಪರಿಚಯ ಇಲ್ಲ, ಇವರಿಗೆ ಅವ್ರ ಪರಿಚಯ ಇಲ್ಲ. ಅದು ನಮಗೆ ಅವರು ಗೊತ್ತದರ, ಇವರು ಗೊತ್ತದರ, ಇಲ್ಲಿ ಮಾಡ್ಯಾರ ನೋಡ್ರಿ ಅಂತ ನಾವು ಅವ್ರಿಗೆ ಹೇಳಿಲ್ಲ. ಎಲ್ಲಿ ಐತೆ ಅಂತ ಅವ್ರು ಭಾರತಕ್ಕೆ ಬಂದಾಗ ವೇದ ಉಪನಿಷತ್ತುಗಳು ನೋಡ್ಕೊಂಡು ಹೋಗ್ಬಿಡ್ತಾರೆ ಅವರು. ಇದು ದುರಂತ. ಹೀಗೆ ಅನೇಕ ವಿಚಾರಗಳು ಇದಾವೆ. ಇನ್ನು ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಆಯ್ತಂದ್ರೆ ಒಬ್ಬರ ಮನಸ್ಸನ್ನು ನಾವು ಅರ್ಥ ಮಾಡ್ಕೋಬಹುದು. ಸಾಕಷ್ಟು ಘಟನೆಗಳು ನಮ್ಮ ಶರಣ ಸಾಹಿತ್ಯದೊಳಗೆ ನಡೆದಿದ್ದಾವೆ. ಅಲ್ಲಿ ಮುಕ್ತಾಯಕ್ಕಗ ಅಜಗಣ್ಣ ಅಂತ್ಯ ಆಗಿರೋದು ಅಂತ ಗೊತ್ತಾಯ್ತು ಅಂದ್ರೆ ಇದು ಏನರದು ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟೇ. ಅವನು ಅಜಗಣ್ಣಲ್ಲಿ ಅಸುನೀಗಿದ್ದಾನ ಅನ್ನೋಂಥದ್ದು ಇಲ್ಲಿ ಮುಕ್ತಾಯಕ್ಕೆ ಗೊತ್ತಾಗಿದ್ದು. ಅಲ್ಲಿರುವ ಸಂಗಯ್ಯ ಇಲ್ಲಿಲ್ಲವೇ, ಅಲ್ಲಿ ಇಲ್ಲಿ ಎಂಬ ಉಭಯ ಬಸವಣ್ಣವ್ರಿಗೆ ಯಾಕಂತ ನೀಲಾಂಬಿಕೆ ತಾಯಿ ಹಿಡಿದ್ಲಲ್ಲ, ಅದು ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟೇ. ಇವನ್ನೆಲ್ಲ ನಾವು ತಿಳಿಸ್ಕೊಡ್ಬೇಕ್ರಿ. ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅನ್ನುವಂಥದ್ದು ಅದೊಂದು ಇಕ್ವೇಷನ್ ಡೆರಿವೇಷನ್ ಮಾಡಿಕೊಡುವಂಥದ್ದು ಅಲ್ಲ, ಅದು ಅನುಭವಿಸಿರುವಂಥದ್ದು. ಅನುಭವವೇ ಸತ್ಯ. ಇವತ್ತು ನಮಗೆ ಏನು ಮಾಹಿತಿ ಬೇಕು ಆ ಮಾಹಿತಿನ AI ಸಿಗ್ತೈತಿ ನಮಗೆ. ನೀವು ಚಾಟ್ GPT ಒಳಗೆ ಟೈಪ್ ಮಾಡಿದ್ರೆ ನಿಮ್ಗೆ ಎಲ್ಲ ಮಾಹಿತಿ ಕೊಟ್ಬಿಡ್ತೈತಿ. ಮಾಹಿತಿ ಈಸ್ ನಾಟ್ ಅ ಫೈನಲ್ ರಿಸಲ್ಟ್. ಎಕ್ಸ್ಪೀರಿಯನ್ಸ್ ಅನ್ನೋದಲ್ಲ, ಅದು ಫೈನಲ್ ರಿಸಲ್ಟ್. ಆ ಎಕ್ಸ್ಪೀರಿಯನ್ಸಿಗೆ ಶರಣರು ಕೊಟ್ಟಿರುವಂಥದ್ದು ಅನುಭವ. ಅನುಭವವೇ ಅರಿವಿಗೆ ತೃಪ್ತಿ ಅಂತ ಹೇಳ್ತಾರೆ. ಹೀಗೆ ಅಂಥ ಭಾಳ ಮೈ ರೋಮಾಂಚನ ಆಕೈತಿ ನಮ್ಮ ವಚನ ಸಾಹಿತ್ಯ ಅಂದ್ರೆ ಅಂಥದ್ದು. ಇಷ್ಟು ಇಟ್ಟುಕೊಂಡು ನಾವು ಸುಮ್ಮ ಕುಂತೀವಿ, ಏನೇನೋ ಯಾವ್ಯಾವುದಕ್ಕೂ ಹೆಚ್ಚು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀವಿ. ಜಗತ್ತಿಗೆ ತಿಳಿಸ್ಬೇಕಾಗೈತಿ ನಮ್ಮ ಶರಣರು ಕೇವಲ ಶರಣರಲ್ಲ, ದೇ ಆರ್ ಸೈಂಟಿಸ್ಟ್. ಅದು ಹೇಳಬೇಕು ನಾವು. ಅದನ್ನು ಹೇಳುವಂಥ ಹಂತದೊಳಗೆ ವಚನಗಳನ್ನು ಅಧ್ಯಯನ ಮಾಡಬೇಕು. ವಚನದೊಳಗೆ ಏನಿಲ್ಲ ರೀ, ಎಲ್ಲ ಅದ ರೀ. ಬ್ರಹ್ಮಾಂಡದೊಳಗಿರುವಂಥದ್ದೆಲ್ಲವೂ ಪಿಂಡಾಂಡದೊಳಗೆ ಸಾಕಷ್ಟು ವಚನಗಳದಾವ. ಬ್ರಹ್ಮಾಂಡದೊಳಗೆ ಏನೈತಿ ಅದೆಲ್ಲ ಪಿಂಡಾಂಡದೊಳಗದ. ಇದ್ರ ಬಗ್ಗೆ ನಿಮಗೆ ಬೇಕಾದ್ರೆ ಬಾಲಸಂಗಯ್ಯನವ್ರ ವಚನ ಓದ್ರಿ. ಬ್ರಹ್ಮಾಂಡದೊಳಗೆ ಎಷ್ಟು ಕೋಟಿ ಕೋಟಿ ನಕ್ಷತ್ರಗಳು, ಗ್ರಹಗಳು, ಗ್ಯಾಲಾಕ್ಸಿಗಳು ಅಂತ ಹೇಳ್ತಾರೆ, ಅವೆಲ್ಲವೂ ನಮ್ಮ ಪಿಂಡಾಂಡದೊಳಗೆ ಅದಾವೆ. ಬ್ರಹ್ಮಾಂಡದೊಳಗೆ ಏನು ಘಟಿಸ್ತದೆ ಅದೆಲ್ಲ ಪಿಂಡಾಂಡದ ಮೇಲೆ ಇಫೆಕ್ಟ್ ಆಗ್ತದೆ. ಇವತ್ತು ಹುಣ್ಣಿಮೆ ದಿವಸ ಚಂದ್ರ ಉಕ್ಕೇರಿಂದಪ್ಪ ಅಂತಂದ್ರೆ ಕಾರಣ ಅಂತಂದ್ರೆ ಅದು ಗುರುತ್ವಾಕರ್ಷಣ ಶಕ್ತಿಗೆ ಸಮೀಪ ಬಂದಪ್ಪ ಅಂದ್ರೆ ಭೂಮಿ ಮೇಲಿನ ಸಮುದ್ರ ನೀರನ್ನದು ಜಗ್ತೈತಿ. ಅಲ್ಲಿ ಜಗ್ಗುವಂಥ ಪ್ರಕ್ರಿಯೆ ಒಳಗೆ ಸಮುದ್ರ ಉಕ್ಕೇರ್ತದಲ್ಲ, ನಮ್ಮ ಬಾಡಿನೂ ಸಹ %69 ವಾಟರ್ ಕಂಟೆಂಟ್ ಐತಿ. ನಮ್ಮ ಬಾಡಿ ಮೇಲೇನು ಚಂದ್ರನ ಗುರುತ್ವಾಕರ್ಷಣ ಶಕ್ತಿ ಇಫೆಕ್ಟ್ ಆಗಿ ಹುಣ್ಣಿಮೆ ದಿವಸ, ಅಮಾವಾಸ್ಯೆ ದಿವಸ ನಮ್ಮ ಮಿದುಳು ಕೆಲಸ ಸ್ವಲ್ಪ ಚೇಂಜ್ ಮಾಡ್ತೈತಿ. ಅವತ್ತು ನಾವು ಸುಮ್ಮನೆ ಅದಕ್ಕೆ ಹೇಳ್ತೀವಿ, ನಾವು ಹುಚ್ಚು ಹಿಡಿತೈತಿ ಹುಣ್ಣಿಮೆ ದಿವಸ, ಅಮಾವಾಸ್ಯೆ ದಿವಸ ಅಂತೇಳಿ ದೇವ್ ಬಡಿತೈತಿ. ಅದಲ್ಲ ಅಂದರೆ ಬ್ರಹ್ಮಾಂಡದೊಳಗಿರುವಂಥದ್ದೆಲ್ಲ ಪಿಂಡಾಂಡದೊಳಗೆ ಐತಲ್ಲ, ಬ್ರಹ್ಮಾಂಡ ಪಿಂಡಾಂಡ ಒಂದೈತೆ ಅನ್ನುವಂಥದ್ದಕ್ಕೆ ನಮ್ಮ ಸಾಕಷ್ಟು ವಚನಕಾರರು ಕೊಟ್ಟಿದ್ದಾರೆ. ಅಮಲ ಬ್ರಹ್ಮದಲ್ಲಿ ಸಕಲ ಬ್ರಹ್ಮಾಂಡಗಳು ಅಡಗುಪ್ಪವಯ್ಯ, ಆ ಸಕಲ ಬ್ರಹ್ಮಾಂಡಕ್ಕೆ ಒಂದೇ ಲಿಂಗ ನೋಡ, ಆ ಲಿಂಗನು ಮಹಾಜ್ಞಾನದಿಂದ ತಿಳಿದು ಪರಿಣಮಿಸಬಲ್ಲ ಹಿರಿಯರ ತೋರಿಸಯ್ಯ ಜೈಂಕಾರ ನಿಜಲಿಂಗ ಪ್ರಭುವೇ ಅಂತೇಳಿ ಹೆಮ್ಗಲ್ ಹಂಪನವ್ರು ಹೇಳ್ತಾರೆ. ಸ್ಪಷ್ಟ ಹೇಳ್ತಾರೆ, ಸಕಲ ಬ್ರಹ್ಮಾಂಡಕ್ಕೆ ಒಂದೇ ಲಿಂಗ ನೋಡ. ನಮ್ಮೊಳಗೆ ಬೆಳಗ್ಗೆ ಹೇಳಿದ್ರಲ್ಲ, ನನ್ನೊಳಗಿರುವಂಥ ಚೇತನ ಬೇರೆ ಅಲ್ಲ, ನಿಮ್ಮೊಳಗಿರುವಂಥ ಚೇತನ ಬೇರೆ ಅಲ್ಲ, ನಮ್ಮೆಲ್ಲರ ಚೇತನದ ಮೂಲ ಒಂದೇ. ಆ ಮೂಲವೇ ಬಸವ. ಬಸವ ಅನ್ನುವಂಥದ್ದು ಕೇವಲ ಶಬ್ದ ಅಲ್ಲದು. ಹಂಗೆ ಅದು ಬಸವ ಅನ್ನುವಂಥದ್ದು ವ್ಯಕ್ತಿ ಹೆಸರಾಗಿದ್ದರೆ ಬಸವಣ್ಣವ್ರು ಯಾಕೆ ಬಸವ ಬಾರಯ್ಯ ಅಂತ ಹಾಡ್ತಿದ್ದರ್ರಿ. ಬಸವ ಅಂತಂದ್ರೆ ಈ ಎಲ್ಲ ಚೇತನದ ಮೂಲ ಅದು. ಆ ಮೂಲ ಸ್ವರೂಪವೇ ಬಸವ. ನಾವು ಇದನ್ನು ಯಾರು ಜಗತ್ತಿಗೆ ತಿಳಿಸೋಣ್ರಿ, ಮಾಡೋಣ. ಇನ್ನು ಬಹಳದ ಕೆಲಸ ಮಾಡಬೇಕಾಗಿರುವಂಥದ್ದು. ಇವತ್ತು ವಚನಗಳನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡಿದ್ದೀವಿ. ವಚನಗಳನ್ನು ಎಲ್ಲ ಜಗತ್ತಿನ 32 ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಮಾಡಿ ಆಗಿತ್ತು. ಆ ಟ್ರಾನ್ಸ್ಲೇಟ್ ಆದಂಥ ವಚನಗಳನ್ನ ಓದ್ತಾ ಹೋದರೆ ಅವ್ರಿಗೆ ಅರ್ಥನೇ ಆಗಲಿಲ್ಲ. ಆ ಕಾರಣಕ್ಕಾಗಿ ಮತ್ತೆ ನಾವು ಬಸವ ಸಮಿತಿ ಒಳಗೆ ಒಂದು ಕಾರ್ಯವನ್ನು ಮಾಡಿದ್ದೀವಿ.
ಇತ್ತೀಚೆಗೆ ಅದು ಇನ್ನೇನು ಮುಂದೆ ಬಸವ ಜಯಂತಿ ದಿವಸ ಪ್ರಕಟ ಆಗ್ತೈತಿ. ವಚನಗಳನ್ನು ಗದ್ಯಾನುವಾದ ಮಾಡೋದು. ಕನ್ನಡದಲ್ಲಿರುವಂಥ ವಚನ ಕನ್ನಡಿಗರೇ ಅರ್ಥ ಆಗಲಿಲ್ಲ, ಅದನ್ನು ಸರಳೀಕರಣ ಮಾಡೋದು. ಯಾವುದೇ ಹೊಸ ಪದ ಹಾಕೋಂಗಿಲ್ಲ, ಯಾವುದೇ ಹೊಸ ಅಭಿಪ್ರಾಯ ಹಾಕೋಂಗಿಲ್ಲ. ಅದೇ ಪದಗಳಿಗೆ ನಾವು ಇವತ್ತು ಬಳಕೆ ಮಾಡುವಂಥ ಪದಗಳನ್ನು ಹಾಕಿ ವಚನಗಳನ್ನು ಗದ್ಯಾನುವಾದ ಮಾಡಿದ್ದೀವಿ. ಆ ಕಮಿಟಿ ಒಳಗೂ ನಾನಿದ್ದೆ. ಆ ಗದ್ಯಾನುವಾದವನ್ನು ತೆಗೆದುಕೊಂಡು ಈಗ ಇತರೆ ಭಾಷೆಗಳಿಗೆ ಅನುವಾದ ಮಾಡಿದಾಗ ಅವರು ಓದಿದ್ರೆ ಅರ್ಥ ಆಗ್ತೈತೆ. ಹಾಗೆ ಈ ಎಲ್ಲ ಪ್ರಕ್ರಿಯೆಗಳು ನಡೆದಿದ್ದಾವೆ ಈಗಾಗಲೇ. ಜಗತ್ತಿನೊಳಗಡೆ ವಚನಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಎಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂತಂದರೆ, ಬೇರೆ ಬೇರೆ ಯೂನಿವರ್ಸಿಟಿ ಒಳಗೆ ಈ ವಚನ ಸ್ಟಡಿ ಸೆಂಟರ್ಗಳು ಹುಟ್ಟಾಕತ್ತವೆ, ಓದ್ತಾರೆ. ಅವ್ರಿಗೆಲ್ಲ ಇದನ್ನು ಒಂದು ಸರ್ತಿ ನಾವು ಕೊಟ್ಬಿಟ್ರೆ ಜಗತ್ತಿನ ತುಂಬ ಗೊತ್ತಾಗ್ತದೆ. ಎಂಥ ಒಂದು ತಪ್ಪು ಮಾಡಿವಂತಂದರೆ, ಮೊನ್ನೆ ನಾನು ದೆಹಲಿಗೆ ಹೋಗಿದ್ದೆ. ಅಲ್ಲಿ ಅಕ್ಷರಧಾಮ ನೋಡೋಣ ಅಂತ ಹೋದಾಗ ಅಕ್ಷರಧಾಮದ ಆ ಮಂದಿರದ ಸುತ್ತಲೂ ಎಲ್ಲ ಭಾರತೀಯ ದಾರ್ಶನಿಕರ ಸ್ಟ್ಯಾಚ್ಯೂಗಳದಾವೆ. ನೋಡಿದೆ, ಮೂಲ ವ್ಯಾಸರಾಯರಿಂದ ಹಿಡ್ಕೊಂಡು ಎಲ್ಲರದಿಂದ ಮಹರ್ಷಿಗಳದ್ದು ಎಲ್ಲರ ಜೊತೆಗೆ ಬಂದು, ಮೀರಾಬಾಯಿದು ಬಂತು, ಕಬೀರದ್ದು ಬಂತು. ನಮ್ಮ ಬಸವಣ್ಣವ್ರದ್ದು ಇಲ್ಲವೇ ಇಲ್ಲ, ಅಕ್ಕಮಾದೇವ್ರದ್ದಿಲ್ಲ. ನನಗನಿಸ್ತು, ನಾವು ಇಲ್ಲೇ ಭಾರತಕ್ಕೇ ಬಸವಣ್ಣನ ಪರಿಚಯ ಮಾಡಿಲ್ಲ. ಅವ್ರಿಗೆ ಗೊತ್ತೇ ಇಲ್ಲ. ಭಕ್ತಿ ಮೂಮೆಂಟ್ದೊಳಗೆ ಚೈತನ್ಯಂದು ಹಾಕಿದ್ದಾರೆ, ಎಲ್ಲರದ್ದು ಐತಿ ಸ್ಟ್ಯಾಚು. ಯಾಕೆ ನಮ್ಮ ಬಸವಣ್ಣನವ್ರನ್ನ ಇಷ್ಟೆಲ್ಲ ವಿಶ್ವಗುರು ಅಂತ ನಾವು ಹೇಳ್ತೀವಿ, ನಮ್ಮ ರಾಜಧಾನಿ ಒಳಗಡೆನೇ ಬಸವಣ್ಣನವ್ರನ್ನ ಪರಿಚಯ ಮಾಡೋಕ್ಕಾಗಿಲ್ಲ? ಇದು ಗಂಭೀರವಾಗಿ ತೆಗೆದುಕೊಂಡು ನಾವೆಲ್ಲರೂ ಸಹ ಆ ನಿಟ್ಟಿನೊಳಗೆ ಆಲೋಚನೆ ಮಾಡಬೇಕು. ಅವ್ರನ್ನ ಎಲ್ಲರನ್ನೂ ಮೀರಿದಂಥ ಸಿದ್ಧಾಂತ ಐತಲ್ರಿ ನಮ್ಮದು ವಚನ ಸಾಹಿತ್ಯ. ಆ ಕಾರಣಕ್ಕಾಗಿ ವಚನಗಳನ್ನು ವೈಜ್ಞಾನಿಕ ದೃಷ್ಟಿಯಿಂದ ಓದಬೇಕು. ಈಗ ನೋಡ್ರಿ, ಬಿಫೋರ್ ಈ ಎರಡನೇದ ಬಗ್ಗೆ ಮಾತಾಡ್ತೀನಿ. ಬಿಫೋರ್ ಬಿಗ್ ಬ್ಯಾಂಗನ್ನು ನಾವು ಸ್ಟಡಿ ಮಾಡಬೇಕು ಅಂಥೇಳಿ ವಿಜ್ಞಾನ ಹೇಳ್ತೈತಿ. ಬಿಗ್ ಬ್ಯಾಂಗ್ ಯಾವಾಗ ಆಯ್ತು ಅಂದ್ರೆ 13.5 ಬಿಲಿಯನ್ಸ್ ಇಯರ್ಸ್ ಹಿಂದ್ಗಡೆ ಇಲ್ಲಿ ಏನೂ ಇದ್ದಿದ್ದಿಲ್ಲ ಅಂತ, ಟೋಟಲಿ ಬ್ಲ್ಯಾಂಕ್. ಈ ಬಯಲು ಅನ್ನೋದು ಸಹ ಇದ್ದಿದ್ದಿಲ್ಲ, ಬಯಲು ಸಹ ಇದ್ದಿದ್ದೇ ಇಲ್ಲ. ಆ ಇರುವಂಥ ಒಂದು ಕ್ಷೇತ್ರದೊಳಗೆ ಸ್ಪೇಸ್ನೊಳಗಡೆ, ಸ್ಪೇಸ್ನು ಅನ್ನೋಕ್ಕಾಗಲ್ಲ, ಅದು ಆ ಸ್ಥಿತಿ ಒಳಗಡೆ ಒಂದು ಅಣು ಹುಟ್ಕೊಳ್ತು ಅಂತ ಹೇಳ್ತದೆ. ನಾನು ಹೇಳ್ತಾ ಇಲ್ಲ, ವಿಜ್ಞಾನಿಗಳು ಹೋಗ್ತಿರ್ತದೆ. ಒಂದು ಅಣು ಹುಟ್ಕೊಳ್ತು, ಆ ಅಣು ಎಲ್ಲಿ ಬಂತು ಗೊತ್ತಿಲ್ಲ. ಬಟ್ ಆ ಅಣುವಿನ ಅಂತರಂಗದೊಳಗೆ ಶಾಖ ಹೆಚ್ಚಾಗಿ ಅದು ಉಬ್ಬುತ್ತಾ ಹೋಯಿತು. ಒಮ್ಮೆ ಒಳಗಡೆ ಇರುವಂಥ ಆಕರ್ಷಣ ಶಕ್ತಿ, ಹೊರಕವಚದ ಇರುವಂಥ ವಿಕರ್ಷಣ ಶಕ್ತಿ ಮಧ್ಯದಲ್ಲಿ ಸಂಘರ್ಷ ನಡೆದು ಹೊರಗಡೆ ಇರುವಂಥ ವಿಕರ್ಷಣ ಶಕ್ತಿ ಹೆಚ್ಚಾಗಿ ಅದು ಸ್ಫೋಟ ಆಯಿತು. ದಟ್ ಈಸ್ ಕಾಲ್ಡ್ ಬಿಗ್ ಬ್ಯಾಂಗ್ ಅಂತ ಕರೀತಾರೆ. ಅದನ್ನು ಮಹಾಸ್ಫೋಟ ಅಂತ ಕರೀತಾರೆ. ಸ್ಫೋಟ ಆದಮೇಲೆ ಅದರೊಳಗಿರುವಂಥ ದ್ರವ್ಯ ಎಲ್ಲ ಕಡೆ ಸಿಡಿದೋಯ್ತು. ಆ ಯಾವುದು ಘನವಾದಂಥ ದ್ರವ್ಯ ಒಂದಕ್ಕೊಂದು ಸಾಂದ್ರೀಕರಿಸಿತು, ಅವೆಲ್ಲ ಆಕಾಶಕಾಯಗಳಾದವು ಅಂತ ಹೇಳ್ತಾರೆ. ಇದಕ್ಕೆಲ್ಲ ಪ್ರೂಫ್ ಏನಪ್ಪ ಅಂತಂದರೆ, ಅವತ್ತು ಸಿಡಿದಿರುವಂಥ ಎಲ್ಲ ಆಕಾಶಕಾಯಗಳು, ಅದು ಗ್ರಹಗಳಾಗಿರ್ಬೋದು, ನಕ್ಷತ್ರಗಳಾಗಿರ್ಬೋದು, ಗ್ಯಾಲಾಕ್ಸಿಗಳಾಗಿರ್ಬೋದು, ನೆಬುಲಾಗಿರ್ಬೋದು, ಎಲ್ಲ ಆಕಾಶಕಾಯಗಳು ಪರಸ್ಪರ ಇವತ್ತಿಗೂ ಸಹ ದೂರ ಸರಿತಾ ಇದ್ದಾವೆ. ಅವೆಲ್ಲವನ್ನು ಕ್ರೋಢೀಕರಿಸಿದಾಗ ಒಂದಾನೊಂದು ಸಮಯದಲ್ಲಿ ಅವು ಕೂಡಿದುವು ಅನ್ನುವಂಥ ಒಂದು ಸಿದ್ಧಾಂತದ ಮೇಲೆ ಬಿಗ್ ಬ್ಯಾಂಗ್ ಥಿಯರಿಯನ್ನು ಹೇಳ್ತಾರೆ. ಇದು ಆ ಅಣು ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ಅಂತ ಹೇಳ್ತಾರಲ್ರಿ. ನಮ್ಮ ವಚನಕಾರರಿಗೆ ಗೊತ್ತಾಗೈತಿ, ವಚನದೊಳಗೆ ಅವ್ರು ಹಿಡಿದಿಟ್ಟಾರ ಆ ಅಣು ಎಲ್ಲಿಂದ ಬಂತು ಅಂತೇಳಿ. ಆದರೆ ಅದನ್ನು ನಾವು ಜಗತ್ತಿಗೆ ತಿಳಿಸೋದ್ರಾಗ ಎಡವಿದ್ದೀವಿ. ಅವ್ರು ಹೇಳ್ತಾರೆ ನೋಡ್ರಿ, ವಚನವನ್ನು ಓದಿಬಿಡ್ತೀನಿ, ನಾನು ವಿವರಣೆ ಮಾಡೋಕ್ಕೆ ಹೋಗಲ್ಲ. ಅಯ್ಯ, ತತ್ವ ವಿತತ್ವಗಳಿಲ್ಲದಂದು ಅಲ್ಲಂಪ್ರಭುಗಳು ಮಾತಾಡ್ತಾರೆ. ಅಲ್ಲಂಪ್ರಭು ಅಂತಂದ್ರೆ ಅದು ಗೌರ್ಮೆಂಟ್ ಸೀಲ್ ಇದ್ದಂಗೆ, ಅದ್ರ ಬಗ್ಗೆ ಸಂಶಯನೇ ಮಾಡೋಂಗಿಲ್ಲ ಯಾರು. ಪ್ರಕೃತಿ ಪುರುಷರಿಲ್ಲದಂದು, ಜೀವ ಪರಮರೆಂಬ ಭಾವ ತಲೆದೋರದಂದು, ಏನು ಇಲ್ಲದಂದು, ಬಯಲು ಬಲಿದು ಒಂದು ಬಿಂದುವಾಯಿತು ನೋಡ. ಎಷ್ಟು ಸ್ಪಷ್ಟ ಹೇಳ್ತಾರೆ ನೋಡ್ರಿ. ಬಯಲು ಬಲಿದು ಒಂದು ಬಿಂದು ಆಯಿತು ನೋಡ. ಆ ಬಿಂದು ಅಕ್ಷರತ್ರಯದ ಗದ್ದುಗೆಯಲ್ಲಿ ಕುಳ್ಳಿರಲು, ಅಕ್ಷರತ್ರಯ 3 ಅಕ್ಷರ, ಅ ಉ ಮ ಓಂಕಾರ, ಓಂಕಾರ ಉತ್ಪತ್ತಿಯಾಯಿತು. ಅವತ್ತಾದಂಥ ಸೌಂಡು ಇವತ್ತೂ ಸಹ ಸ್ಪೇಸ್ನಲ್ಲಿ ಕೇಳ್ತೈತಿ ಅಂತೇಳಿ ಆಕಾಶ ಗಗನಯಾತ್ರಿಗಳು ನಾಸಾ ಸಹ ರೆಕಾರ್ಡಿಂಗ್ ಮಾಡೈತ್ರಿ ಆ ಸೌಂಡನ್ನು. ಆ ಸೌಂಡ್ ಹೆಂಗೈತಪ್ಪ ಅಂತಂದ್ರೆ ನಮ್ಮದು ಓಮ್ದ ಹಮ್ಮಿಂಗ್ನಂಗನ ಐತಿ. ಬೇಕಾದ್ರೆ ಯೂಟ್ಯೂಬ್ನಾಗ ನೀವು ಸರ್ಚ್ ಮಾಡಿ ನೋಡ್ರಿ. ಆ ಜಗತ್ತಿನ ಮೊಟ್ಟ ಮೊದಲ ಸೌಂಡ್ ದಟ್ ಈಸ್ ಕಾಲ್ಡ್ ಪ್ರಣವ, ಅದು ಓಂ ಅಂತನೈತಿ. ಅದು ಉತ್ಪತ್ತಿ ಆಗಿತ್ತು ಅಂಥೇಳಿ ಅಲ್ಲೇನು ಸ್ಪೇಸ್ ಕ್ರಾಫ್ಟ್ನಾಗ ಹೋಗಿ ಅಲ್ಲಂಪ್ರಭುಗಳು ನೋಡಿಲ್ಲ, ಅವ್ರು ಇಲ್ಲೇ ಕೂತಿರ್ತಾರೆ. ಅದು ಓಂಕಾರ ಉತ್ಪತ್ತಿ ಆಯಿತು.
ಆ ಓಂಕಾರದ ನಾದದಲ್ಲಿ ಮೂರ್ತಿಗೊಂಡನೊಬ್ಬ ಶರಣ, ಆ ಶರಣನಿಂದಾಯಿತು ಪ್ರಕೃತಿ. ಶರಣ ಅಂದರೆ ವ್ಯಕ್ತಿ ಅಲ್ಲ, ಇಲ್ಲಿ ಅದೊಂದು ಶಕ್ತಿ. ಅದು ಮೂರ್ತಿಗೊಂಡ ನಮ್ಮ ಶರಣ, ಆ ಶರಣನಿಂದ ಆಯಿತು ಪ್ರಕೃತಿ. ದಟ್ ಇಸ್ ಇನ್ನು ಬಂದು ಪಂಚಮಹಾಭೂತಗಳು. ಆ ಪ್ರಕೃತಿಯಿಂದ ಆಯಿತು ಲೋಕಗಳಿಂದ ಅಳೆದು ನಿಜದಲ್ಲಿ ನಿವಾಸಿಯಾಗಿದ್ದ ಗುಹೇಶ್ವರ ಶರಣ ಚೆನ್ನ ಬಸವಣ್ಣನ ಘನಮಹವನ ಬಸವಣ್ಣನ ಕೃಪೆಯಿಂದ ಅರಿದನು ನಮೋ ನಮೋ ಎನ್ನುತ್ತಿದ್ದೇನು ಅಂತ ಹೇಳ್ತಾರೆ. ಇಷ್ಟು ಸ್ಪಷ್ಟವಾಗಿ ಹೇಳ್ಯಾರಲ್ರಿ. ಇದನ್ನ್ಯಾಕೆ ನಾವು ಜಗತ್ತಿಗೆ ಹೇಳಬಾರ್ದು? ನಿಮಗೆ ಗೊತ್ತಿಲ್ಲಲ್ರಿ ಅದು ಅಣು ಯಾವ್ದು ಬಂತು ಅಂತೇಳಿ. ದಟ್ ಇಸ್ ಕಾಲ್ಡ್ ಪ್ರಿಮೇಟಿವ್ ಆಟಮ್ ಅಂತ ಕರೀತಾರೆ. ಆ ಪ್ರಿಮೇಟಿವ್ ಆಟಮ್ ಬಗ್ಗೆನೇ ಮಾತಾಡೋರು ನಮ್ಮ ವಚನಕಾರರು ಅಂತ ಹೇಳ್ಬೋದಲ್ಲ. ಸಾಯುಕ್ಕಿಂತ ಪೂರ್ವದಲ್ಲಿ ಯಾರು ಅಂಶವನ್ನು ತಿಳ್ಕೊಂಡು ಸಾಯಿರಿ ಅಂತ ಯಾರವರು ನಾವು ತಿಳ್ಕೊಂಡೇ ಬಿಟ್ಟಿವಿ. ಈಗ ಎಮ್ಮವರಿಗೆ ಸಾವಿಲ್ಲ ಅಂತ ಅನ್ನೋದು ಬಹುಶಃ ಇದಕ್ಕೆ ಅಂದಾರೇನೋ ಅಂತ ಅನ್ಸುತ್ತೆ. ಏನು ಇಲ್ಲದ ಬಯಲೊಳಗೊಂದು ಬಗೆಗಾದ ಬಣ್ಣ ತಲೆದೋರಿತ್ತು. ಆ ಬಣ್ಣವು ಆ ಬಯಲು ಶೃಂಗರಿಸಲು ಬಯಲು ಸ್ವರೂಪಗೊಂಡಿತ್ತು. ಇದಕ್ಕಿಂತ ಎಷ್ಟು ಸ್ಪಷ್ಟ ಹೇಳ್ಬೇಕು ಹೇಳ್ರಿ. ಈ ವಚನ ಹೆಂಗೈತಪ್ಪ ಅಂತಂದ್ರೆ ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಲಾಸ್ಟಿಗೆ ಒಂದು ರಿಸಲ್ಟ್ ಬರೀತಾರೆ, ಅಬ್ಸರ್ವೇಷನ್ ಮಾಡಿ. ಆ ರಿಸಲ್ಟ್ ಟೈಪ್ ಐತಿ ವಚನ. ಏನೂ ಇಲ್ಲದ ಬಯಲೊಳಗೊಂದು ಬಗೆಗೊಳಗಾದ ಬಣ್ಣ ತಲೆದೋರಿತ್ತು. ಆ ಬಣ್ಣ ಬಯಲು ಶೃಂಗರಿಸಲು, ನೋಡ್ರಿ ಅದು ಉಪ್ತದ ಅಂತ ಹೇಳ್ತೀವಲ್ಲ, ಬಯಲು ಶೃಂಗರಿಸಲು ಸ್ವರೂಪಗೊಂಡಿತ್ತು. ಅಂತಪ್ಪ ಸ್ವರೂಪಿನ ತಾನೇ ನಮ್ಮ ಗುಹೇಶ್ವರ ಲಿಂಗದ ಪ್ರಥಮ ಭಿತ್ತಿ, ಫಸ್ಟ್ ಸೀಡ್ ಅಂತ ಹೇಳ್ತಾರೆ ಅವರು. ಇಷ್ಟೆಲ್ಲ ವಿಚಾರಗಳು, ಇನ್ನು ಸಾಕಷ್ಟು ವಚನಗಳದು. ಎರಡನೇದಕ್ಕೆ ಹೋಗೋಣ. ಈ ಅನಾದಿಯಿಂದ, ಆದಿಗಿಂತ ಪೂರ್ವದಲ್ಲಿ ಅನಾದಿ ಇತ್ತು ಅಂತ ಹೇಳ್ತೀವಿ. ಅನಾದಿಕ್ಕಿಂತ ಪೂರ್ವದಲ್ಲಿ ಏನಿತ್ತು ಅಂತೇಳಿ ವಿಜ್ಞಾನಿಗಳು ಪ್ರಶ್ನೆ ಮಾಡ್ಯಾರ ಇವತ್ತು. ಅದಕ್ಕೆ ಹಡಪದಪ್ಪನವ್ರು ಉತ್ತರ ಕೊಟ್ಟಾರ. ಆದಿ ಅನಾದಿ ಅಂತ್ಯವೆಂದು ನುಡಿದಾಡುವರಲ್ಲದೆ ಅದರ ಭೇದವನ್ನಾರೂ ಅರಿಯರು. 12ನೇ ಶತಮಾನದಾಗ ಹೇಳ್ಯಾರ. ಇದನ್ನು ಗೊತ್ತೇ ಇಲ್ಲ ಯಾರಿಗೂ ಅಂತ ಹೇಳ್ತಾರೆ. ಆದಿಯಿಂದ ತತ್ತಲಾರು ಬಲ್ಲರು, ಅನಾದಿಯಿಂದ ತತ್ತಲಾರು ಬಲ್ಲರು, ಸಾಧಕರಿಗೆ ಅಳವಲ್ಲ. ಕಂಡಿಡಿದ್ನಂತ ತಿಳ್ಕೊಂಡು ರಾಕೆಟ್ ತಗೊಂಡವ್ರು ಸಿಗುವುದಲ್ಲ. ವೇದ ಶಾಸ್ತ್ರ ಆಗಮ ಪುರಾಣಗಳು ಕಾಣದೇ ಹೋದವು. ಇನ್ನು ಏನು ಹೇಳಬೇಕು ಹೇಳಿ. ಅದು ಹೇಗೆಂದರೆ ಆದಿ ಕೂರ್ಮ ಕರಿ ಸರ್ಪ ಹೊತ್ತಿತ್ತೆಂಬರು. ನೋಡ್ರಿ, ಇದು ನಮ್ಮ ಭಾರತೀಯ ಒಂದು ಪರಂಪರೆ ಒಳಗಡೆ ಹೇಳ್ತೀವಿ ನಾವು. ಈ ಭೂಮಿಯನ್ನು ಒಂದು ಕೂರ್ಮ ಅಂದ್ರೆ ಒಂದು ಆನೆ ಹೊತ್ಕೊಂಡೈತಿ, ಅದ್ರ ಮ್ಯಾಗ ಆನೆ ಅದಾವು, ಆನೆ ಮ್ಯಾಗ ಪೃಥ್ವಿ ಅದ ಅಂತ ಹೇಳ್ತಾರೆ. ಎಂಥ ಕಾಲ್ಪನಿಕ ನೋಡ್ರದು. ಅದು ಆ ಕಾಲದಾಗಿನೂ ಒಪ್ಕೊಂಡಿರ್ಬೋದು, ಈಗ ಒಪ್ಕೊಳಕ್ಕಾಗಲ್ಲ. ಇಲ್ಲಿ ಪ್ರಶ್ನೆ ಮಾಡ್ತಾರೆ ಅಲ್ಪದಪ್ಪನವ್ರು, ಹಂಗಾದ್ರೆ ಆನೆ ಅದ್ರ ಮೇಲೆ ನಿಂತೈತಿ ಅಂತ ಕೇಳ್ತಾರೆ ಅವ್ರು. ನೋಡ್ರಿ, ಕೂರ್ಮ ಹೊತ್ತಿತ್ತೆಂಬರು ಅವನು ಆಗು ಮಾಡಿ ಅವಕ್ಕೆ ಆದಿಯಪ್ಪರು ಯಾರು? ಆಮೆ ಹೊತ್ಕೊಂಡಂತಿರಲ್ಲ, ಆಮೆಗೆ ಯಾರು ತಳ ಏನಿತ್ತಲ್ಲ ಅದು ಎಲ್ಲಿತ್ತಂತಾರೆ. ಆದಿ ಎಂಬ ಆಕಾಶದ ಮೇಲೆ ದಿಕ್ಪಾಲಕರು ದೇವರುಗಳು ರುದ್ರ ಶಿವ ಸದಾಶಿವ ಉಂಟೆಂಬರು ಸುತ್ತಲೆಲ್ಲ ಕಾಯ್ತಾರೆ ಅಂತ ಹೇಳ್ತಿರಲ್ಲ. ಅವರ ಅನುಗು ಮಾಡಿ ಅವರ ನಿಲ್ಲಿಸಿಕೊಂಡಿಪ್ಪರ್ಯಾರೆಂದು ಅರಿಯರು. ಅವ್ರು ಎಲ್ಲಿ ನಿಂತಾರ ಅಂತ ಕೇಳ್ತಾರೆ ಅವರು. ಭಾಳ ಅದ್ಭುತವಾದಂಥ ವಚನ ಸಾಹಿತ್ಯ ನಮ್ಮದು. ಹಾಗೆ ಹೇಳ್ತಾರೆ ಅವರು ಮುಂದೆ. ಇಂತಿ ಅಖಂಡ ಬ್ರಹ್ಮಾಂಡವೆಲ್ಲವೂ ನಮ್ಮ ಬಸವಪ್ರಿಯ ಕೂಡಲ ಚೆನ್ನ ಬಸವಣ್ಣನ ಕುಕ್ಷಿಯೊಳಗೆ ಇಪ್ಪವು ಕಾಣಿರೋ. ಮನಸ್ಸು ಅದನ್ನು ಓಡಿಸ್ರಿ, ಅದಕ್ಕೆ ಗೊತ್ತಾಗುತ್ತದೆ. ಇನ್ನು ನೇರವಾಗಿ ಮೂರನೇದು ಬರ್ತೀವಿ. ಮೂರನೇ ಅಂಶಕ್ಕೆ ಇಲ್ಲಿ ಕಾನ್ಷಿಯಸ್ನೆಸ್ ಬಗ್ಗೆ, ಪ್ರಜ್ಞೆ ಅಂತ ಕರೀತಾರೆ ಸಾಮಾನ್ಯ ಅರ್ಥದಲ್ಲಿ. ನಮ್ಮ ಶರಣರು ಅದಕ್ಕೆ ಅರಿವು ಅಂತ ಶಬ್ದ ಕೊಟ್ಟರು. ಅರಿವು ಅಂದರೆ ಏನು? ಈ ಅರಿವು ಅನ್ನುವಂಥದ್ದು ಮಿದುಳಿನಿಂದ ಹುಟ್ಟುತ್ತೈತೋ ಅಥವಾ ಹೊರಗಡೆ ಎಲ್ಲೋ ಐತೆ ಅರಿವು, ಅದನ್ನು ಮಿದುಳನ್ನು ಪ್ರಚೋದಿಸ್ತದೋ? ಇದು ಇವತ್ತು ವಿಜ್ಞಾನಿಗಳು ಸಂಶೋಧನೆ ಮಾಡ್ತಾ ಇರುವಂಥದ್ದು. ಕಾನ್ಷಿಯಸ್ ಕ್ರಿಯೇಟೆಡ್ ಬೈ ದ ಮೈಂಡ್ ಆರ್ ಮೈಂಡ್ ಕ್ರಿಯೇಟ್ಸ್ ಅ ಕಾನ್ಷಿಯಸ್ನೆಸ್. ಇದು ಭಾಳ ದೊಡ್ಡ ಸಮಸ್ಯೆ ನಡೆದೈತೆ ಇವತ್ತು. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದವು. ಮನುಷ್ಯನ ಮಿದುಳನ್ನು ಸಂಶೋಧನೆ ಇಟ್ಟುಕೊಂಡಿದ್ದಾರೆ. ಆ ಮಿದುಳಿನೊಳಗಡೆ 100 ಟ್ರಿಲಿಯನ್ಸ್ ನ್ಯೂರಾನ್ಸ್ಗಳದಾವು. ಆ ನ್ಯೂರಾನ್ಸ್ಗಳು ಅಂತಂದರೆ ನಮ್ಮ ಮಿದುಳೊಳಗಿರುವಂಥ ನಮ್ಮ ಸಿಗ್ನಲ್ಸ್ಗಳನ್ನು ಕನೆಕ್ಟ್ ಮಾಡುವಂಥ ಒಂದು ಪಾರ್ಟ್ಸ್ ಅದು. ಆ 100 ಬಿಲಿಯನ್ಸ್ ನ್ಯೂರಾನ್ಸ್ ಒಳಗಡೆ ಟ್ರಿಲಿಯನ್ಸ್ ಆಫ್ ಕನೆಕ್ಷನ್ಸ್ ಅದಾವಂತ. ಸೈನ್ಸ್ ಡಸಂಟ್ ಅಂಡರ್ಸ್ಟ್ಯಾಂಡ್ ಮೋರ್ ದ್ಯಾನ್ 10% ಆಫ್ ಹೌ ಇಟ್ ಆ್ಯಕ್ಚುಲಿ ವರ್ಕ್ಸ್ ಅಂತ. ಆ ನ್ಯೂರಾನ್ಸ್ ಹೆಂಗೆ ವರ್ಕ್ ಮಾಡ್ತಾವೆ ಅನ್ನೋದು ಇವತ್ತಿಗೂ ಗೊತ್ತಾಗಿಲ್ಲ ಅಂತ ಡಾಕ್ಟರ್ಸ್ ಇದ್ದಾರೆ ಇಲ್ಲೆಲ್ಲ. ಅಂದರೆ ನಮಗೆ ಒಂದು ಇಲ್ಲಿ ಚುಚ್ತಪ್ಪ ಅಂದರೆ ತಕ್ಷಣ ಇಲ್ಲಿಗೆ ನಾನು ಕನೆಕ್ಷನ್ ಹೋಗ್ತದಪ್ಪ ಅಂದ್ರೆ ದಟ್ ಈಸ್ ಥ್ರೂ ದ ನ್ಯೂರಾನ್ಸ್ ಹೋಗ್ತೈತೆ. ಇಷ್ಟು ವೇಗವಾಗಿ ನ್ಯೂರಾನ್ಸ್ ಹೋಗ್ತದಲ್ಲ, ನಮ್ಮ ಮಿದುಳು ಯಾವ ಮಟ್ಟಕ್ಕೆ ರಚನೆ ಆಗೈತೆ ಅಂದರೆ ಇದಕ್ಕೆ ಪ್ರಜ್ಞೆ ಕೊಡ್ತದಲ್ಲ, ಅದು ಯಾವುದು? ನಾನು ಮುಟ್ಟಬಾರ್ದು, ಸುಡ್ತೈತಿ, ಇದು ಐತಿ ಹೇಳ್ತಾರೆ. ಇದು ಯಾವುದು? ದಟ್ ಈಸ್ ಕಾಲ್ಡ್ ಕಾನ್ಷಿಯಸ್ನೆಸ್. ಅದು ಅರಿವದು.
ಇಂಥ ಅರಿವನ್ನು ನಮ್ಮ ಮಿದುಳೊಳಗೆ ಇಟ್ಕೊಂಡು ಆ ಮಾಂಸದ ಮುದ್ದೆಯೊಳಗೆ ಇಟ್ಕೊಂಡು ನಾವು ಮಾಂಸದ ಮುದ್ದೆ ಆಗಿವೆ ಅಂತೇಳಿ ಮುಕ್ತಾಯಕ್ಕೆ ಎಷ್ಟು ಚಂದ ವಿಡಂಬನೆ ಮಾಡ್ತಾಳಂದ್ರೆ, ಅರಿವ ಅಣಲೊಳಗಿಕ್ಕಿ ಅಗೆಯುತ್ತಿದೆ ಮರ್ತ್ಯ ಲೋಕವೆಲ್ಲ ಅಂತ. ನಿಮಗೆ ಎಂಥ ಅರಿವು ಕೊಟ್ಟಾನ ಬಸವಣ್ಣ, ಅದನ್ನು ಬಳಸಲಾರ್ದ ಅದನ್ನು ಮಾಂಸದ ಮುದ್ದೆ ಹಂಗೆ ತಲೆಯಾಗಿ ಇಟ್ಕೊಂಡು ಅಡ್ಡಾಡಕತ್ತಿರಲ್ಲ ಅಂತ. ಅದನ್ನು ಬಳಸ್ರಿ. ಹಂಗಾರೆ ಅರಿವು ಅಂದ್ರೆ ಏನದು? ಅಲ್ಲಿ ಹೇಳ್ತಾರವರು, ನಮ್ಮ ಮಿದುಳು ಎಂಥ ಕೆಪಾಸಿಟಿ ಐತೆ ಅಂದರೆ, ನಿಮ್ಮ ಮೊಬೈಲ್ದುಗೆ 24 GB 64 GB ಮೆಮ್ರಿ ಇದೆ ಬೇಡ, 100 ಮೆಮ್ರಿ ಇರ್ತದೆ. ಅದರೊಳಗಡೆ ಲಕ್ಷ ಕೋಟಿಗಟ್ಟಲೆ ನೀವು ಹಾಡುಗಳನ್ನು ಇಟ್ಕೋಬೋದು, ವಿಡಿಯೋಗಳನ್ನು ಸೇವ್ ಮಾಡ್ಕೋಬೋದು. ನಿಮ್ಮ ಮಿದುಳಿನ ಮೆಮ್ರಿ ಹೇಳ್ತೀನಿ ನೋಡ್ರಿ, 2 ಮಿಲಿಯನ್ಗಿಂತ ಹೆಚ್ಚು GB ಐತೆ. ಅದು ನಮ್ಮ ಮಿದುಳೊಳಗೆ ಎಲ್ಲ ಸ್ಟೋರ್ ಆಗ್ತದೆ. ಇವತ್ತು ನಾವು ಬಂದೀವಲ್ಲ, ಜನ್ಮಾಂತರ ಅಂತ ನಂಬ್ಕೊಂಡ್ರೆ ಹಿಂದಿಂದ ಎಲ್ಲವೂ ಸ್ಟೋರ್ ಆಗ್ತದೆ. ಚಿತ್ತದೊಳಗಡೆ ಸ್ಟೋರ್ ಆಗ್ತದೆ. ಹೇಗಾಗ್ತದೆ ಅಂದರೆ ಗುಪ್ತವಾಗಿ ಸ್ಟೋರ್ ಆಕೈತಿ. ಚಿತ್ತದೊಳಗೆ ಗುಪ್ತವಾಗಿ ಸ್ಟೋರ್ ಮಾಡಿ ಇಡೋಂಗ ಚಿತ್ರಗುಪ್ತ ಅಂತ ಕರೆದಿವಿ ನಾವು. ನಮ್ಮ ಮಿದುಳು ಅದು ಸ್ಟೋರ್ ಅದ. ಅದನ್ನು ನಾವು ಬೇಕಾದಾಗ ನಾವು ಹೊಡೆದು ತಗೋಬೋದು. ಅದನ್ನು ನಮ್ಮ ಶರಣರು ಎಷ್ಟು ಚಂದ ಮಾಡಿದ್ದಾರೆ ಅಂದರೆ, ಹೇಳ್ತಾರೆ, ಉಗ್ಗರಿಸುವ ಗುಗ್ಗಡಿಯ ಸೋಮದೇವಯ್ಯ ಹೇಳ್ತಾರೆ, ಕಾಯ ವಸ್ತುವೆಂದಡೆ ನಾನಾ ಮಲಂಗಳು ಹೊರೆಯದು. ಈ ದೇಹ ಒಂದು ವಸ್ತು ಅಂತ ಅಂದ್ಕೊಂಡ್ಬಿಟ್ರೆ ಇದ್ರೊಳಗೆ ಮಲಗಳಿಂದ ತುಂಬೈತೆ ಅಷ್ಟೇ, ಮತ್ತೇನು ನಿಮ್ಗೆ ಗೊತ್ತಾಗಲ್ಲ. ಜೀವ ವಸ್ತುವೆಂದಡೆ ತ್ರಿವಿಧ ಮಲವ ಹೊರೆ, ಅರಿವು ವಸ್ತುವೆಂದಡೆ ಒಂದು ಕುರುಪಿನ ಹೊರೆಯಲ್ಲಿ ಹೊರೆಯದು. ನಿಮಗೆ ಅರಿವಂತ ಐತಲ್ಲ, ಕಾನ್ಷಿಯಸ್ನೆಸ್ ಐತಲ್ಲ, ಅದನ್ನು ನೀವು ವಸ್ತು ಅಂತ ಅಂದ್ಕೊಂಡ್ಬಿಟ್ರೆ ಕುರುಬಿನ ಹೊರೆಯಲ್ಲಿ ಹೊರೆಯೋದು, ಬೇರೆ ಏನು ಗೊತ್ತಾಗಲ್ಲ. ಆ ಕಾನ್ಷಿಯಸ್ನೆಸ್ಸನ್ನು ಅದನ್ನ ಮಾಡಬೇಕು, ನಾವು ಜಾಗೃತಿ ಮಾಡಿಸೋದು. ಬೆಳಗ್ಗೆ ಅಪ್ಪರ್ ಬ್ಲಿಸ್ಲಿಂಗ್ ಪೂಜೆ ಒಳಗೆ ಅದನ್ನೇ ಹೇಳಿದರು, ನನ್ನೊಳಗಡೆ ಐತಿ, ಅದನ್ನು ನಾವು ಜಾಗೃತಗೊಳಿಸ್ಕೋಬೇಕು. ನಾವು ಜಾಗೃತಗೊಳಿಸ್ಕೊಂಡಾಗ ನಾನು ಯಾರು ಅಂತ ಗೊತ್ತಾಗೈತಿ. ನಾನು ಯಾರು ಅಂತ ಗೊತ್ತಾಗಲ್ಲ, ಏನು ತಿಳ್ಕೊಂಡ್ರು ಎಲ್ಲ ವ್ಯರ್ಥನೆ. ಅಕ್ಕ ಮಾದೇವಿ ಹೇಳ್ತಾರಲ್ಲ, ಎಲ್ಲವನರಿತು ಫಲವೇನಯ್ಯ, ತನ್ನ ತಾನರಿಯಬೇಕಲ್ಲದೆ ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ. ನಮ್ಮ ಒಳಗೈತದ ಅರಿವು, ಹೊರಗೆಲ್ಲೇ ಇಲ್ಲದು. ಚನ್ನಮಲ್ಲಿಕಾರ್ಜುನ, ನೀ ಅರಿವಾಗಿ ಮುಂದುವರಿದ ಕಾರಣ ನಿಮ್ಮಿಂದ ನಿಮ್ಮನರಿದೆ ಅಂತ. ಅಂಥ ಅರಿವನ್ನು ಹೊತ್ತುಕೊಂಡು ಅಡ್ಡಾಡಕತ್ತೀವಿ. ಆ ಅರಿವು ಅಂದ್ರೆ ಏನು ಅಂತೇಳಿ ಇವತ್ತು ಇಡೀ ವಿಜ್ಞಾನಗಳು ಲ್ಯಾಬ್ನಾಗ ಹುಡುಕಾಡಕತ್ತಾರೆ. ಅದನ್ನು ಅನುಭವ ಮಂಟಪ ನಮ್ಮ ಶರಣರು ಕೊಟ್ಬಿಟ್ಟಾರೆ. ಅರಿವಿನ ಬಗ್ಗೆ ಸಾಕಷ್ಟು ಎಷ್ಟು ಚರ್ಚೆ ಆಗೈತೆ ಅರಿವಿನ ಬಗ್ಗೆ ಅಂತಂದ್ರೆ, ಒಬ್ಬ ಶರಣನ ಹೆಸರು ಅರಿವಿನ ಮಾರಿತಂದೆ. ಆ ಅರಿವಿನ ಮಾರಿತಂದೆ ಎಂಥ ಶರಣ ಅಂತಂದ್ರೆ, ಇವತ್ತು ನಮ್ಮ ವಿಜ್ಞಾನಕ್ಕೆ ಒಂದು ಡೆಫಿನಿಷನ್ ಕೊಟ್ಟಾನ್ರಿ ಅವರು. ಹೇಳ್ತಾರೆ ಅವರು, ಕಾಯವಿಟ್ಟು ಕಾಬುದು ವಿಜ್ಞಾನ, ಜೀವವಿದ್ದು ಕಾಬುದು ಸುಜ್ಞಾನ, ಎರಡಳಿಕೆ ತೋರಿಕೆಯಲ್ಲಿ ಕಾಬುದು ಪರಂ ಜ್ಯೋತಿ ಜ್ಞಾನ, ಇಂತಿ ಮೂರರ ಮುಖವ ಏಕವ ಮಾಡಿ ಬೇರೊಂದು ಕಾಬುದು ಪರಮ ಪ್ರಕಾಶ ಜ್ಞಾನ, ಇಂತಿ ಅಂತರ ಪಟಂತರದಲ್ಲಿ ನಿಂತು ನೋಡುವ ಸಂದೇಹಿಗಳ ಹರಿದ ಸಂದಿನಲ್ಲಿ ಕುಂದದ ಬೆಳಕು ಕಾಣುತ್ತಿದೆ ಸದಾಶಿವ ಮೂರ್ತಿ ಲಿಂಗದಲ್ಲಿ ಅಂತೇಳಿ. ಹೀಗೆ ಅರಿವಿನ ಬಗ್ಗೆನೂ ಸಾಕಷ್ಟು ಚರ್ಚೆ ಆಗಿದೆ. ಇನ್ನು ಮೂರನೇದಾಗಿ ಸಿಂಗ್ಯುಲಾರಿಟಿ ಬಗ್ಗೆ